Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy. The new journey, the new chapter, the new video of entire second PUC, that is electric charges and fields. ನಿಮ್ಮ ಸೆಕೆಂಡ್ PUC ಸಿಲೆಬಸ್ ನ ಗಮನಿಸಿದ್ರೆ ವಾಲ್ಯೂಮ್ 1 ನಲ್ಲಿ ಇರತಕ್ಕಂತ ಸಿಲೆಬಸ್ ನ ಗಮನಿಸಿದ್ರೆ ಬೇಸಿಕಲಿ ಇಟ್ ಟಾಕ್ಸ್ ಅಬೌಟ್ ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಕಂಪ್ಲೀಟ್ ವಾಲ್ಯೂಮ್ 1 ಅವೆಲ್ಲ ಸ್ಟಡಿ ಮಾಡೋದು ನಾವು ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಬ್ರಾಂಚ್ ಅಲ್ಲಿ. ಈ ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟಿಸಮ್ ಬ್ರಾಂಚ್ ಅಲ್ಲಿ ಎರಡು ಸಬ್ ಬ್ರಾಂಚಸ್ ಇದೆ. ಒಂದು ಎಲೆಕ್ಟ್ರೋಸ್ಟಾಟಿಕ್ಸ್, ಇನ್ನೊಂದು ಎಲೆಕ್ಟ್ರೋಡೈನಾಮಿಕ್ಸ್. ಯಾವಾಗ ನಾವು ಚಾರ್ಜಸ್ ರೆಸ್ಟ್ ಅಲ್ಲಿ ಇರಬೇಕಾದ್ರೆ ಸ್ಟಡಿ ಮಾಡ್ತೀವೋ ಅದನ್ನ ಎಲೆಕ್ಟ್ರೋಸ್ಟಾಟಿಕ್ ಅಂತ ಕರಿತೀವಿ. ಯಾವಾಗ ಚಾರ್ಜಸ್ ಮೋಷನ್ ಅಲ್ಲಿ ಇರುತ್ತೋ ಅದನ್ನ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಅಂತ ಬ್ರಾಂಚ್ ನಾವು ಎಲೆಕ್ಟ್ರೋಡೈನಾಮಿಕ್ಸ್ ಅಂತ ಕರಿತೀವಿ. ಆಬ್ವಿಯಸ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ನಮ್ಮ ಸಿಲೆಬಸ್ ನಲ್ಲಿ ಎರಡು ಚಾಪ್ಟರ್ ಆಗಿ ಡಿವೈಡ್ ಮಾಡಿದರೆ, ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಂಡ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್. ಫಸ್ಟ್ 2 ಚಾಪ್ಟರ್ಸ್ ಓನ್ಲಿ ಚಾರ್ಜಸ್ ಅಟ್ ರೆಸ್ಟ್, ನಿಂತಿರ್ಬೇಕಾದ್ರೆ ಚಾರ್ಜಸ್ ಪ್ರಾಪರ್ಟೀಸ್ ಏನಿರುತ್ತೆ ಅದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ 2 ಚಾಪ್ಟರ್ ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಎಲೆಕ್ಟ್ರೋಸ್ಟಾಟಿಕ್ಸ್. ಕಮಿಂಗ್ ಟು ದ ಎಲೆಕ್ಟ್ರೋಡೈನಾಮಿಕ್ಸ್, ಇದರಲ್ಲಿ ನಮಗೆ ಇಷ್ಟು ಚಾಪ್ಟರ್ಸ್ ನ ನೋಡಬಹುದು. ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿರ್ಬೇಕು, ಚಾರ್ಜಸ್ ಮೂವ್ ಆಗ್ತಿರ್ಬೇಕು, ಅವಾಗ ಬರ್ತಕ್ಕಂತ ಫಿಸಿಕ್ಸ್ ನ ನಾವು ಎಲೆಕ್ಟ್ರೋಡೈನಾಮಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಚಾರ್ಜಸ್ ಮೂವ್ ಆಗ್ತಿದ್ರೆ ಮ್ಯಾಗ್ನೆಟಿಸಮ್ ಬರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಯಾವ ತರ ಕ್ರಿಯೇಟ್ ಆಗುತ್ತೆ, ಎಷ್ಟು ಕ್ರಿಯೇಟ್ ಆಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಅನ್ನೋದು ಚಾಪ್ಟರ್ ಮ್ಯಾಗ್ನೆಟಿಸಮ್ ಅಲ್ಲಿ. ನೆಕ್ಸ್ಟ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂಡ್ ಆಲ್ಟರ್ನೇಟಿಂಗ್ ಕರೆಂಟ್, ಇಷ್ಟನ್ನು ನಾವು ಎಲೆಕ್ಟ್ರೋಡೈನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ವಿ. ಬನ್ನಿ ಆಕ್ಚುಲ್ ಆಗಿ ದ ಫಸ್ಟ್ ಟಾಪಿಕ್, ಫಸ್ಟ್ ಚಾಪ್ಟರ್ ಆಫ್ ಸೆಕೆಂಡ್ PUC ನ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನೋಡಿ, ಬೇಸಿಕಲಿ ಈ ಚಾಪ್ಟರ್ ಪೂರ್ತಿ ಚಾರ್ಜಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಮತ್ತೆ ಫೀಲ್ಡ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಏನಿದ್ರು ಸರ್ ಫೀಲ್ಡ್ ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಚಾರ್ಜ್? ಎಲೆಕ್ಟ್ರಿಕ್ ಚಾರ್ಜ್ ಯಾರು ಇದನ್ನ ಡಿಸ್ಕವರ್ ಮಾಡಿದವರು, ಯಾರು ಫಸ್ಟ್ ಈ ಪ್ರಾಪರ್ಟಿನ ಹೇಳಿದವರು? ದ ಹಿಸ್ಟ್ರಿ ಗೋಸ್ ಟು ದ ಗ್ರೀಕ್ಸ್. ಸೊ ಗ್ರೀಕ್ಸ್ ಸರ್ ಏನ್ ಮಾಡ್ತಾರೆ ಅಂದ್ರೆ, ದೇ ಸ್ಟಡಿಡ್ ಅಬೌಟ್ ದ ಚಾರ್ಜಸ್ ಅರೌಂಡ್ 600 BC. ಎಕ್ಸಾಕ್ಟ್ ಆಗಲ್ಲ, ಅರೌಂಡ್. ಗ್ರೀಕ್ ಮೈಥಾಲಜಿಯಲ್ಲಿ ಮೆನ್ಷನ್ ಆಗಿದೆ. ಸೊ ದೇ ಕಂಡಕ್ಟೆಡ್ ವೇರಿಯಸ್ ಎಕ್ಸ್ಪೆರಿಮೆಂಟ್. ಆಂಬರ್ ಅಂತಕ್ಕಂಥ ಮೆಟೀರಿಯಲ್. ಸರ್ ಏನ್ ಸರ್ ಆಂಬರ್ ಅಂದ್ರೆ? ಸೊ ಓಲ್ಡ್ ಫಾಸಿಲ್, ಒಂದು ಮರದಿಂದ ಬಂದಿರತಕ್ಕಂಥ ಫ್ಲೂಯಿಡ್ ಫಾಸಿಲ್ ಆದ್ರೆ ಒಂದು ಟ್ರಾನ್ಸ್ಪರೆಂಟ್ ಮೀಡಿಯಂ ತರ ಫಾರ್ಮ್ ಆಗತ್ತೆ. ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡ್ಬೋದು ಆಂಬರ್ ಅಂತ. ಯು ಗೆಟ್ ಇಮೇಜಸ್. ಓಲ್ಡ್ ಟ್ರೀಸ್ ಇಂದ ಬಂದಿರತಕ್ಕಂತ ಒಂದು ರೆಸಿನ್, ಆ ಲಿಕ್ವಿಡ್ ಫಾಸಿಲ್ ಆದ್ರೆ ಅದು ಟ್ರಾನ್ಸ್ಪರೆಂಟ್ ಮೀಡಿಯಂ ಆಗಿ ಕನ್ವರ್ಟ್ ಆಗತ್ತೆ. ಅಂತ ಮೆಟೀರಿಯಲ್ ನ ತಗೊಂಡು ಒಂದು ಅನಿಮಲ್ ಫ್ಯಾಟ್, ಅನಿಮಲ್ ಸ್ಕಿನ್ ಮೇಲೆ ರಬ್ ಮಾಡಿದ್ರೆ ಆ ರೆಸಿನ್ ಏನ್ ಮಾಡ್ತದಪ್ಪ ಅಂದ್ರೆ, ಇಟ್ ಸ್ಟಾರ್ಟ್ಸ್ ಅಟ್ರಾಕ್ಟಿಂಗ್ ಲೀವ್ಸ್ ಅಂಡ್ ಡಸ್ಟ್ ಪಾರ್ಟಿಕಲ್. ಸ್ಮಾಲ್ ಲೀವ್ಸ್ ನ ಮತ್ತೆ ಸ್ಮಾಲ್ ಡಸ್ಟ್ ಪಾರ್ಟಿಕಲ್ಸ್ ನ ಅಟ್ರಾಕ್ಟ್ ಮಾಡಕ್ಕೆ ಶುರು ಮಾಡ್ತಿದ್ರು. ಸೊ ದೇ ಆರ್ ವರಿಡ್ ಅಬೌಟ್ ದಟ್ ಒನ್. ಸೊ ಆಂಬರ್ rubbed with animal fur. Animal fur ಅಂದ್ರೆ ಏನು ಇಲ್ಲ, ಅಂದ್ರೆ ಅನಿಮಲ್ದು ಸ್ಕಿನ್ ಇರುತ್ತಲ್ಲ, ಡೋಲ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು ಸ್ಕಿನ್, ಅದನ್ನ ಅನಿಮಲ್ ಫರ್ ಅಂತ ಕರೀತಾರೆ. ಸೊ attracts small pieces of leaves and dust. ಸೊ ಡಸ್ಟ್ ಮತ್ತೆ ಲೀವ್ ಸ್ಮಾಲ್ ಪಾರ್ಟಿಕಲ್ಸ್ ನ ಅಟ್ರಾಕ್ಟ್ ಮಾಡ್ತಿರುತ್ತೆ. ಯಾಕೆ ಅಟ್ರಾಕ್ಟ್ ಮಾಡುತ್ತೆ ಅಂತ ಅವ್ರು ಸ್ಟಡಿ ಮಾಡ್ತಾ ಹೋಗ್ತಾರೆ. ಸೊ ದೆನ್ ದೇ ಕಾಲ್ ದಟ್ ಆಸ್ ಅ ಚಾರ್ಜ್ ಇಸ್ ಅ ಪ್ರಾಪರ್ಟಿ. ಚಾರ್ಜ್ ಇರೋದ್ರಿಂದಾನೇ ಅದು ಅಟ್ರಾಕ್ಟ್ ಆಗ್ತಿದೆ ಅಂತ ಹೇಳ್ತಾರೆ. ಸೊ ದೇ ಸೆಡ್ ಆಂಬರ್ ಇಸ್ ಚಾರ್ಜ್ಡ್. ಸೊ ಇಷ್ಟು ಅವರು ಮೆನ್ಷನ್ ಮಾಡಿರ್ತಾರೆ. ಚಾರ್ಜ್ ಬಗ್ಗೆ ಇಷ್ಟು ಬೇಸಿಕ್ ಐಡಿಯಾಲಜಿನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಗ್ರೀಕ್ ಮೈಥಾಲಜಿಯಲ್ಲಿ ಅರೌಂಡ್ 600, ಅರೌಂಡ್ ಆಲ್ಮೋಸ್ಟ್ 1900-2000 ಇಯರ್ಸ್ ಎಗೋ, ಅಷ್ಟು ಬೇಗ, ಅಷ್ಟು ಹಿಂದೆನೆ ಚಾರ್ಜಸ್ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಇಟ್ಸ್ ಎ ಗ್ರೇಟ್ ರೈಟ್. ನಾವು ಕಮಿಂಗ್ ಬ್ಯಾಕ್ ಟು ದ ವಾಟ್ ಯು ಮೀನ್ ಬೈ ಚಾರ್ಜ್. ಇವೇನೋ ಪ್ರಾಪರ್ಟೀಸ್ ಹೇಳ್ತಿದ್ದಾರೆ, ಚಾರ್ಜ್ ಇರೋದ್ರಿಂದಾನೇ ಅದು ಅಟ್ರಾಕ್ಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ವಾಟ್ ಯು ಮೀನ್ ಬೈ ಅ ಚಾರ್ಜ್? ಚಾರ್ಜ್ ಅಂದ್ರೆ ಏನು? ಅದಕ್ಕಿಂತ ಮೊದಲು ಮಾಸ್ ಅಂದ್ರೆ ಏನು ಅಂತ ಕೇಳ್ತೀನಿ ನಾನು. ಮಾಸ್ ನಿಮ್ಗೆ ಗೊತ್ತು. ಕ್ಯಾನ್ ಯು ಡಿಫೈನ್ ಮಾಸ್? ಮಾಸ್ ನ ಡಿಫೈನ್ ಮಾಡ್ತೀರಾ? ನಾಟ್ ಪಾಸಿಬಲ್. ಇಟ್ಸ್ ಅ ಇಂಟ್ರೆನ್ಸಿಕ್ ಪ್ರಾಪರ್ಟಿ. ಯಾವ್ದಾದ್ರು ಒಂದು ಮೆಟೀರಿಯಲ್ ನ ಕೊಟ್ರೆ ಅದಕ್ಕೊಂದು ಇಂಟ್ರೆನ್ಸಿಕ್ ಪ್ರಾಪರ್ಟಿ, ನ್ಯಾಚುರಲ್ ಪ್ರಾಪರ್ಟಿ ಅಂಡ್ ಫಂಡಮೆಂಟಲ್ ಪ್ರಾಪರ್ಟಿ ಇರುತ್ತೆ. ಅದನ್ನೇ ನಾವು ಮಾಸ್ ಅಂತ ಕರೆದ್ವಿ. ಅದೇ ರೀತಿ ಚಾರ್ಜ್ ಅನ್ನೋದು ಕೂಡ ಇಟ್ಸ್ ಅ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಎ ಮ್ಯಾಟರ್. ಇಂಟ್ರೆನ್ಸಿಕ್ ಪ್ರಾಪರ್ಟಿ of matter.
ಲೈಕ್ ಹೌ ಯು ಹ್ಯಾವ್ ಮಾಸ್, ಒಂದು ಮೆಟೀರಿಯಲ್ ನ ಕೊಟ್ರೆ ಮಾಸ್ ಇರುತ್ತೆ, ಅದೇ ರೀತಿ ಚಾರ್ಜ್ ಕೂಡ ಇರುತ್ತೆ. ಎಷ್ಟಿರುತ್ತೆ, ಯಾವ ರೀತಿ ಇರುತ್ತೆ, ಡೀಟೇಲ್ಸ್ ನ ಸ್ಟಡಿ ಮಾಡ್ತೀವಿ ಮುಂದೆ. ಕಮಿಂಗ್ ಬ್ಯಾಕ್, ಇಟ್ಸ್ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಲೈಕ್ ಮ್ಯಾಟರ್, ಇಟ್ ಈಸ್ ಆಲ್ಸೋ ಯು ಕ್ಯಾನ್ ಕಾಲ್ ದಟ್ ಆಸ್ ಎ ಫಂಡಮೆಂಟಲ್ ಪ್ರಾಪರ್ಟಿ. ಫಂಡಮೆಂಟಲ್ ಎಂತ ಮೆಂಟಲ್, ಫಂಡಮೆಂಟಲ್ ಪ್ರಾಪರ್ಟಿ, or it can be called as inherent property. So these are some basic idea about charges. ಈಗ ಚಾರ್ಜ್ ಅನ್ನೋದು ಒಂದು ಸ್ಕೇಲಾರ್ ಕ್ವಾಂಟಿಟಿನ ವೆಕ್ಟರ್ ಕ್ವಾಂಟಿಟಿನ. Of course the charge is a scalar quantity and the SI unit is coulomb. Coulomb is the SI unit of the charge. And there are some other properties on the study martivi now. Let's see one by one. There are charges consist of two types. Nodi Benjamin Franklin antakanta ಒಂದು ಸೈಂಟಿಸ್ಟ್ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ನ ಕಂಡಕ್ಟ್ ಮಾಡ್ತಾರೆ, ಕೆಲವೊಂದು ಅಬ್ಸರ್ವೇಷನ್ಸ್ ನ ಮಾಡ್ತಾರೆ. ಅವರು ಎರಡು ರೀತಿ ಚಾರ್ಜಸ್ ಇದೆ ಅಂತ ಕ್ಲಾಸಿಫೈ ಮಾಡ್ತಾರೆ. ದಟ್ ಈಸ್ ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜಸ್. ಹೂ ಇಸ್ ದಟ್ ಸೈಂಟಿಸ್ಟ್ ನೇಮ್? Benjamin Franklin classified charges into two types. ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇರುತ್ತೆ ಅಂತ ಅವರು ಕ್ಲಾಸಿಫೈ ಮಾಡ್ತಾರೆ. ಸೊ ದೀಸ್ ಆರ್ ದ ಬೇಸಿಕ್ ಟೈಪ್ಸ್ ಆಫ್ ದ ಚಾರ್ಜಸ್ ಅಕಾರ್ಡಿಂಗ್ ಟು ದ ಬೆಂಜಮಿನ್ ಫ್ರಾಂಕ್ಲಿನ್. ಅವ್ರು ಮತ್ತೆ ಇನ್ನೊಂದು ಕೆಲವೊಂದು ಅಬ್ಸರ್ವೇಷನ್ಸ್ ನ ನೋಡ್ತಾರೆ. ಅದ್ ಏನಪ್ಪಾ ಅಂದ್ರೆ ಪಾಸಿಟಿವ್ ಚಾರ್ಜ್ ನ ಹತ್ರ ತಗೊಂಡ್ಬಂದ್ರೆ ರಿಪಲ್ ಆಗತ್ತೆ. ಅದೇ ರೀತಿ ನೆಗೆಟಿವ್ ಚಾರ್ಜ್ ಪಕ್ಕದಲ್ಲಿ ತಗೊಂಡ್ಬಂದ್ರೆ ಅಗೇನ್ ದಿ ರಿಪಲ್. ಬಟ್ ಒಂದು ಪಾಸಿಟಿವ್ ಚಾರ್ಜ್ ಇನ್ನೊಂದು ನೆಗೆಟಿವ್ ಚಾರ್ಜ್ ನ ಹತ್ರ ತಗೊಂಡ್ಬಂದ್ರೆ ದೇ ಸ್ಟಾರ್ಟ್ ಅಟ್ರಾಕ್ಟಿಂಗ್ ಈಚ್ ಅದರ್. ಸೊ ಇದು ಪಾಸಿಟಿವ್, ಇದು ನೆಗೆಟಿವ್, ಅಥವಾ ಇದು ನೆಗೆಟಿವ್, ಇದು ಪಾಸಿಟಿವ್ ತಗೊಂಡ್ರೆ ದೇ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ಈಚ್ ಅದರ್. ಸೊ ಈ ಪ್ರಾಪರ್ಟೀಸ್ ನೆಲ್ಲ, ಈ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ದೇ ಕನ್ಕ್ಲೂಡೆಡ್ ಒನ್ ಮೋರ್ ಥಿಂಗ್, ಲೈಕ್ ಚಾರ್ಜಸ್ ರಿಪಲ್ and unlike charges attract each other. So these are some conclusions made by the Benjamin Franklin. So let us see some more detail. What is the basic concept of the charge? Ellinda originate ಆಗ್ತಾ ಇದೆ, ಎಲ್ಲ details na discuss ಮಾಡ್ತೀವಿ. So let's make a note on this one. I am going to remove in 3, 2, 1, done. 9th class ನಲ್ಲಿ ಒಂದು ವೆರಿ ಫೇಮಸ್ ಎಕ್ಸ್ಪೆರಿಮೆಂಟ್ ಇದೆ, ದಟ್ ಈಸ್ ರುದರ್ಫೋರ್ಡ್ ಗೋಲ್ಡ್ಫಾಯ್ಲ್ ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟ್ ನ ಸ್ಟಡಿ ಮಾಡಿ ನಾವು ಆಟಮ್ ಯಾವ ರೀತಿ ಇರಬಹುದು ಅಂತ ಕನ್ಕ್ಲೂಷನ್ ಮಾಡಿದ್ವಿ. ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಸೆಕೆಂಡ್ PUC ಅಲ್ಲಿ ಮತ್ತೆ ಇನ್ನೊಂದ್ಸತಿ ನೀವು ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ರಿ. ದಟ್ ಈಸ್ ಇನ್ ದ ಚಾಪ್ಟರ್ ಆಫ್ ಆಟಮ್ಸ್. ಸೊ ನನಗೆ ಏನ್ ಬೇಕೋ ಅದನ್ನ ತಗೊಂಡು ಒಂಚೂರು ಐಡಿಯಾ ತಗೊಂಡ್ಬರ್ತೀನಿ ನೋಡಿ. ಅಕಾರ್ಡಿಂಗ್ ಟು ರುದರ್ಫೋರ್ಡ್ ಗೋಲ್ಡ್ಫಾಯ್ಲ್ ಎಕ್ಸ್ಪೆರಿಮೆಂಟ್ ಅಂಡ್ ಆಲ್ಸೋ ಬೋರ್ಸ್ ಅಟಾಮಿಕ್ ಮಾಡೆಲ್, ಮುಂದೆ ಇನ್ನೊಂದು ಮಾಡೆಲ್ ಬರುತ್ತೆ. ಸೊ ಅವುಗಳ ಪ್ರಕಾರ ಒಂದು ಆಟಮ್ ಅನ್ನೋದು ಮೋರ್ ಆರ್ ಲೆಸ್ ಸ್ಪೆರಿಕಲ್ ಇನ್ ನೇಚರ್ ಇರುತ್ತೆ. So let's consider an atom which is spherical in nature. ಅದರ ಸೆಂಟರ್ ನಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಅಂಡ್ ಹೆವಿ ಮಾಸ್. ಪೂರ್ತಿ ಆಟಮ್ ನ ಕನ್ಸಿಡರ್ ಮಾಡಿದ್ರೆ ಅದರ ಬಹುತೇಕ ಪಾಲು ಮಾಸು ಸೆಂಟರ್ ಅಲ್ಲಿ ಒಂದು ಪಾರ್ಟ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿರತ್ತೆ. ಅದನ್ನ ನ್ಯೂಕ್ಲಿಯಸ್ ಅಂತ ಕರೆದ್ರು. ಆ ನ್ಯೂಕ್ಲಿಯಸ್ ಅಲ್ಲಿ ಏನೇನ್ ಇರುತ್ತೆ ಅಂದ್ರೆ it consists of a positively charged proton and neutrally charged neutron. I repeat, nucleus ಒಳಗಡೆ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟಾನ್ ಇರುತ್ತೆ ಅಂಡ್ ಚಾರ್ಜ್ ಇಲ್ಲದೆ ಇರ್ತಕ್ಕಂಥ ನ್ಯೂಟ್ರಾನ್ಸ್ ಇರುತ್ತೆ. ಸೊ ಇವುಗಳನ್ನ ನಾವು ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಡೀಟೇಲ್ಸ್ ವಿಲ್ ಬಿ ಸ್ಟಡಿಡ್ ಇನ್ ದ ಆಟಮ್ಸ್ ಚಾಪ್ಟರ್. ಅದರ ಸುತ್ತಲೂ ಎಲೆಕ್ಟ್ರಾನ್ಸ್ ಎಲಿಪ್ಟಿಕಲ್ ಅಥವಾ ಸರ್ಕ್ಯುಲರ್ ಆರ್ಬಿಟಲ್ ಸುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಹೂ ಸೆಡ್ ದಿಸ್? ರುದರ್ಫೋರ್ಡ್ ಮಾಡೆಲ್. ಎಸ್, ಈಗ ವಾಟ್ ಇಸ್ ದ ಮಾಸ್ ಆಫ್ ದ ಪ್ರೋಟಾನ್? 9th standard ಕಾನ್ಸೆಪ್ಟ್ ಇದು. Mass of the proton is given by 1.673 into 10 power minus 27 kg, and mass of a neutron is 1.675 into 10 power minus 27 kg, and mass of the electron is 9.11 into 10 power minus 31 kg. So iveredu almost near ide, mass of the proton ಮತ್ತೆ mass of the neutron. You know this data, I guess. ನೋಡಿ, ಇಲ್ಲಿ ಬೇಸಿಕ್ ಆಗಿ ಒಂದು ಆಟಮ್ ನ ಕನ್ಸಿಡರ್ ಮಾಡಿದ್ರೆ ಅದು ನೆಟ್ ಚಾರ್ಜ್ ಏನಾಗಿರುತ್ತೆ? ನ್ಯೂಟ್ರಲ್ ಆಗಿರುತ್ತೆ. ಯಾವ್ದಾದ್ರೂ ಒಂದು ಸ್ಟೇಬಲ್ ಆಟಮ್ ನ ತಗೊಂಡ್ರೆ ಅದರ ನೆಟ್ ಚಾರ್ಜ್ ನ್ಯೂಟ್ರಲ್ ಆಗಿರುತ್ತೆ. ಎಷ್ಟು ಪಾಸಿಟಿವ್ ಚಾರ್ಜಸ್ ಇದೆಯೋ ಅಷ್ಟೇ ನೆಗೆಟಿವ್ ಚಾರ್ಜಸ್ ಇರುತ್ತೆ. ಹಾಗಾಗಿ ಪೂರ್ತಿ ಆಟಮ್ ನ ಕನ್ಸಿಡರ್ ಮಾಡಿದ್ರೆ ನೆಟ್ ಚಾರ್ಜ್ ಏನಾಯ್ತು? 0 ಆಯ್ತು. ಈಗ
ಯಾವುದೇ ಮೆಟೀರಿಯಲ್ ನ ತಗೊಳ್ಳಿ, ಯು ಕನ್ಸಿಡರ್ ಮೈ ಬಾಡಿ ಆರ್ ಇವನ್ ದಿಸ್ ಮಾರ್ಕರ್. ಈ ಮಾರ್ಕರ್ ಮೈಕ್ರೋಸ್ಕೋಪಿಕ್ ಆಗಿ ಯಾವ್ದ್ರಿಂದ ಮೇಡಪ್ ಆಗಿರುತ್ತೆ? ಆಟಮ್ಸ್ ಇಂದ ಮೇಡಪ್ ಆಗಿರುತ್ತೆ. ಆಟಮ್ಸ್ ಏನೇನಾಗಿರುತ್ತೆ, ಏನೇನ್ ಆಟಮ್ಸ್ ಅಲ್ಲಿ ಏನೇನಿರುತ್ತೆ? ಎಲೆಕ್ಟ್ರಾನ್ಸ್ ಇರುತ್ತೆ, ನ್ಯೂಕ್ಲಿಯಾನ್ಸ್ ಇರುತ್ತೆ. ಸೊ ದಟ್ ಈಸ್ ನ್ಯೂಕ್ಲಿಯಾನ್ಸ್ ಅಂದ್ರೆ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್, ಇಷ್ಟೊಂದು ಪಾರ್ಟಿಕಲ್ಸ್ ಇರುತ್ತೆ. ಇನ್ನು ಸಬ್-ಅಟಾಮಿಕ್ ಪಾರ್ಟಿಕಲ್ಸ್ ಇರುತ್ತೆ. ಲೆಟ್ ಅಸ್ ನಾಟ್ ಡಿಸ್ಕಸ್ ದೋಸ್ ಥಿಂಗ್ಸ್. ಈಗ ಮೆಟೀರಿಯಲ್ ಆಟಮ್ಸ್ ಇಂದ ಮೇಡಪ್ ಆಗಿದೆ. ಆಟಮ್ಸ್ net electric charge ಏನಿದೆ? 0 ಇದೆ. So that is what the conclusion given by the Rutherford. Net charge of a stable atom is 0. ಇಷ್ಟನ್ನ ಅವರು ಹೇಳ್ತಾರೆ. ಈಗ ಈ ಆಟಮ್ ನ ಚಾರ್ಜ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಸರ್? ಪ್ರೋಟಾನ್ ನ ಕೊಟ್ರೆ ಏನಾದ್ರೂ ಚಾರ್ಜ್ ಆಗತ್ತಾ? ಕಂದ ಪ್ರೋಟಾನ್ ನ ಡಿಸ್ಟರ್ಬ್ ಮಾಡಬೇಕು ಅಂದ್ರೆ ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗ್ಬೇಕು. ನ್ಯೂಕ್ಲಿಯರ್ ರಿಯಾಕ್ಷನ್ ಆಗ್ಬೇಕು ಅಂದ್ರೆ ಸೊ ಹೆವಿ ಎನರ್ಜಿ ಲಿಬರೇಟ್ ಆಗತ್ತೆ. ದಟ್ ಗಿವ್ಸ್ ದ ಡೆಸ್ಟ್ರಕ್ಷನ್ ಇನ್ ದ ಲ್ಯಾಬೋರೇಟರಿ. ಸೊ ಹಾಗಾಗಿ ನಾವು ಇದ್ರ ಒಳಗಡೆ ಏನು ಡಿಸ್ಟರ್ಬ್ ಮಾಡಕ್ ಆಗಲ್ಲ. ಡಿಸ್ಟರ್ಬ್ ಮಾಡಬಹುದು ಎಲ್ಲಿ? ನ್ಯೂಕ್ಲಿಯರ್ ಫಿಸಿಕ್ಸ್ ಅಲ್ಲಿ. ಸೊ ಮೈ ಸಬ್ಜೆಕ್ಟ್ ನ್ಯೂಕ್ಲಿಯರ್ ಫಿಸಿಕ್ಸ್, ಅದು MSc ನ್ಯೂಕ್ಲಿಯರ್ ಫಿಸಿಕ್ಸ್ ಮಾಡಿದ್ರು ನನ್ನ ಸಬ್ಜೆಕ್ಟ್ ಅಲ್ಲಿ ನೀವು ಸ್ಟಡಿ ಮಾಡಬಹುದು. ಸೊ ನ್ಯೂಕ್ಲಿಯಸ್ ನ ಡಿಸ್ಟರ್ಬ್ ಮಾಡಬಹುದು. ಬಟ್ ನಾರ್ಮಲ್ ಡೇ ಟು ಡೇ ಲೈಫ್ ನಲ್ಲಿ ನಾವು ಇಲ್ಲಿ ಏನು ರಿಯಾಕ್ಷನ್ಸ್ ನ ನೋಡಲ್ಲ. ನಾವು ನೋಡ್ತಕ್ಕಂಥ ರಿಯಾಕ್ಷನ್ಸ್ ಎಲ್ಲಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಹಾಗಾದ್ರೆ ನಾವು ಏನೇ ರಿಪೇರಿ ಮಾಡಿದ್ರು ಓನ್ಲಿ ಎಲೆಕ್ಟ್ರಾನ್ಸ್ ನ ಮಾತ್ರ ಅಡ್ಜಸ್ಟ್ ಮಾಡ್ಕೊಂಡು ರಿಪೇರಿ ಮಾಡ್ಬೇಕಾಗತ್ತೆ. ಸೊ ಈಗ ಏನಾದ್ರೂ ಈ ಆಟಮ್ಗೆ ಚಾರ್ಜ್ ಅನ್ನ ಕೊಡಬೇಕು ಅಂದ್ರೆ ಎಲ್ಲಿ ಆಟ ಆಡ್ಬೋದು ಅಂದ್ರೆ ಓನ್ಲಿ ಯು ಕ್ಯಾನ್ ಪ್ಲೇ ವಿತ್ ದ ಎಲೆಕ್ಟ್ರಾನ್ಸ್. ಐದರ್ ರಿಮೂವ್ ದ ಎಲೆಕ್ಟ್ರಾನ್ಸ್ ಆರ್ ಆಡ್ ದ ಎಲೆಕ್ಟ್ರಾನ್ಸ್. ಸರ್ ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಆಟಮ್ ಯಾವ ಚಾರ್ಜ್ ಆಗುತ್ತೆ? ನೆಗೆಟಿವ್ ಚಾರ್ಜ್ ಆಗುತ್ತೆ. ಐ ಹೋಪ್ ಯು ರಿಮೆಂಬರ್. ಸೊ ವಾಟ್ ಈಸ್ ಅ ಫಂಡಮೆಂಟಲ್ ಚಾರ್ಜ್? ನೋಡಿ, ನಮಗೆ ಬೇಸಿಕ್ ಆಗಿ ಎಕ್ಸಿಸ್ಟ್ ಆಗ್ತಕ್ಕಂಥ ಚಾರ್ಜ್ ಐದರ್ ಪ್ಲಸ್ ಇ ಆರ್ ಮೈನಸ್ ಇ. ಇಂಡಿಪೆಂಡೆಂಟ್ ಚಾರ್ಜ್ ದಟ್ ಕ್ಯಾನ್ ಎಕ್ಸಿಸ್ಟ್. ದ ಫಂಡಮೆಂಟಲ್ ಚಾರ್ಜ್, ದ ಫಂಡಮೆಂಟಲ್ ಎಂತ ಮೆಂಟಲ್ ಫಂಡಮೆಂಟಲ್ charge that can exist freely in nature is plus or minus e, either positive e or minus e. e ಅಂದ್ರೆ ಏನು ಇಲ್ಲ 1.6 into 10 power minus 19 ಕೂಲಂಬ್. ಸೊ ನಿಮ್ಗೆ ಸಿಕ್ಕಿದ್ರೆ ಇಷ್ಟು ಚಾರ್ಜ್ ಸಿಗತ್ತೆ, ಅದಕ್ಕಿಂತ ಡಬಲ್ ಸಿಗತ್ತೆ, ತ್ರಿಬಲ್ ಸಿಗತ್ತೆ. ಇದರಲ್ಲಿ ಅರ್ಧ ಸಿಗಲ್ಲ, ಇದರಲ್ಲಿ ಮುಕ್ಕಾಲು ಸಿಗಲ್ಲ, ಇದು 1.5 ಪಟ್ಟು ಸಿಗಲ್ಲ. ಸಿಕ್ಕಿದ್ರೆ 2 ಪಟ್ಟು ಸಿಗತ್ತೆ, 3 ಪಟ್ಟು ಸಿಗತ್ತೆ. ಯಾಕೆ ಅಂತ ಈಗ ಗೊತ್ತಾಗುತ್ತೆ ನೋಡಿ. ಸೊ ಈಗ ಒಂದು ಆಟಮ್ ನ ಕನ್ಸಿಡರ್ ಮಾಡಿ, ನೀವು ಕೊಟ್ರೆ ಒಂದು ಎಲೆಕ್ಟ್ರಾನ್ ನ ಕೊಡಬಹುದು, ಅಥವಾ 2 ಎಲೆಕ್ಟ್ರಾನ್ ನ ಕೊಡಬಹುದು, ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಂಗಿದ್ರೆ, ಅಥವಾ 3 ಎಲೆಕ್ಟ್ರಾನ್ ನ ಕೊಡಬಹುದು, ಅಥವಾ 1 ಎಲೆಕ್ಟ್ರಾನ್ ನ ಆಚೆ ತೆಗಿಬಹುದು. ಈ ಪ್ರೋಟಾನ್ ನ ನಾವೇನು ಡಿಸ್ಟರ್ಬ್ ಮಾಡಕ್ ಆಗಲ್ಲ. ಸೊ therefore whatever you want to do you can do with the help of electrons. ಈಗ 1 ಎಲೆಕ್ಟ್ರಾನ್ ಇದಕ್ಕೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಕೊಟ್ರೆ ಒಳಗಡೆ 2 ಪ್ರೋಟಾನ್ಸ್ ಇದೆ, 3 ಎಲೆಕ್ಟ್ರಾನ್ಸ್ ಆಚೆ ಕಡೆ ಇದೆ. ನೆಟ್ ಚಾರ್ಜ್ ಏನಾಯ್ತು? 1 ಎಲೆಕ್ಟ್ರಾನ್ ಜಾಸ್ತಿ ಆಯ್ತು ತಾನೆ. ಸೊ ಈ ರೀತಿ ನಾವು ಒಂದು ಆಟಮ್ ನ ಚಾರ್ಜ್ ಮಾಡಬಹುದು. ಅದೇ ತರ ಒಂದು ಮೆಟೀರಿಯಲ್ ನ ಲೆಟ್ ಅಸ್ ಕನ್ಸಿಡರ್ ಎ ಮ್ಯಾಟರ್. ಒಂದು ಮೆಟೀರಿಯಲ್ ನ ಕನ್ಸಿಡರ್ ಮಾಡಿದ್ರೆ ಅದಕ್ಕೊಂದು ಎಲೆಕ್ಟ್ರಾನ್ ನ ಆಡ್ ಮಾಡಬಹುದು, ಅಥವಾ 2 ಎಲೆಕ್ಟ್ರಾನ್ ನ ಆಡ್ ಮಾಡಬಹುದು, ಅಥವಾ 3 ಎಲೆಕ್ಟ್ರಾನ್ ನ ಆಡ್ ಮಾಡಬಹುದು. ಸೊ ಈ ತರ ಮಲ್ಟಿಪಲ್ ಎಲೆಕ್ಟ್ರಾನ್ಸ್ ನ ಆಡ್ ಮಾಡಬಹುದು, ಅಥವಾ ಇದರಿಂದ ಎಲೆಕ್ಟ್ರಾನ್ಸ್ ಒಂದೊಂದೇ ತೆಗಿತಾ ಇರಬಹುದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ವಾಟ್ ಎವರ್ ವಿ ಡೂ ವಿ ಕ್ಯಾನ್ ಪ್ಲೇ ವಿತ್ ದ ಎಲೆಕ್ಟ್ರಾನ್ಸ್, ಐದರ್ ಆಡ್ ಎಲೆಕ್ಟ್ರಾನ್ ಆರ್ ರಿಮೂವ್ ಎಲೆಕ್ಟ್ರಾನ್ಸ್. ವಾಟ್ ಐ ಮೀನ್ ಟು ಸೇ ಇಸ್ by adding an electron to the material. So ಇದು ಒಂದು ಆಟಮ್. ಅದೇ ತರ n ನಂಬರ್ ಆಫ್ ಆಟಮ್ಸ್ ನ ತಗೊಂಡ್ರೆ ಒಂದು ಮೆಟೀರಿಯಲ್ ಮ್ಯಾಟರ್ ಆಗತ್ತೆ. ಎನಿ ಮಾಸ್, ಒಂದು ಮಾಸ್ ನ ತಗೊಂಡ್ರೆ ಅದರಲ್ಲಿ ಅವಾಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ, ಮಲ್ಟಿಪಲ್ ನಂಬರ್ ಆಫ್ ಆಟಮ್ಸ್ ಇರುತ್ತೆ. ಆ ಪ್ರತಿಯೊಂದು ಆಟಮ್ಗೂ ಎಲೆಕ್ಟ್ರಾನ್ಸ್ ಕೊಡಬಹುದು ಅಥವಾ ತೆಗಿಬಹುದು. ಸೊ ವ್ಯಾನ್ ಎಲೆಕ್ಟ್ರಾನ್ ನ್ಯೂಟ್ರಲ್ ಆಟಮ್ಗೆ ಎಲೆಕ್ಟ್ರಾನ್ ನ ಆಡ್ ಮಾಡಿದ್ರೆ ಏನಾಗುತ್ತೆ? ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ. by adding electrons to an atom, it becomes negatively charged. ಅದೇ ಒಂದು ಆಟಮ್ಗೆ, ನ್ಯೂಟ್ರಲ್ ಆಟಮ್ಗೆ ಇರ್ತಕ್ಕಂಥ ಎಲೆಕ್ಟ್ರಾನ್ ನ ತೆಗೆದ್ಬಿಡಿ, ಎಲೆಕ್ಟ್ರಾನ್ ನ ಆಡ್ ಮಾಡಿದ್ರೆ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ, ಪ್ರೋಟಾನ್ಸ್ ಕಮ್ಮಿ ಆಗುತ್ತೆ. ಅದೇ ನಾರ್ಮಲ್ ಆಗಿ ಒಂದು ಸ್ಟೇಬಲ್ ಆಟಮ್ ನ ತಗೊಂಡ್ರೆ ನೆಟ್ ಚಾರ್ಜ್ 0 ಆಗಿರುತ್ತೆ. ಅಂತ ಸ್ಟೇಬಲ್ ಆಟಮ್ಗೆ ಎಲೆಕ್ಟ್ರಾನ್ಸ್ ನ ಆಡ್ ಮಾಡಿದ್ರೆ ನೀವು ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ. ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ಆಚೆ ತೆಗೆದ್ಬಿಟ್ರೆ ಪಾಸಿಟಿವ್ ಚಾರ್ಜ್ ಡಾಮಿನೇಟ್ ಆಗುತ್ತೆ. ಹಂಗಂತ ಹೇಳಿ ನಾವು ಪ್ರೋಟಾನ್ ನ ಆಡ್ ಮಾಡಿದ್ವಿ ಅಂತಲ್ಲ, ಇದು ಎಲೆಕ್ಟ್ರಾನ್ ನ ತೆಗೆದ್ಬಿಟ್ರೆ ಇಟ್ ಈಸ್ ಈಕ್ವಲ್ ಟು ಒನ್ ಎಕ್ಸ್ಟ್ರಾ ಪ್ರೋಟಾನ್. ಬೈ ರಿಮೂವಿಂಗ್ an electron, by removing an electron,
atom becomes positively charged. So istana note ಮಾಡ್ಕೊಳ್ಳಿ. We'll go to the some important properties of charges. Very important in board exam kuda haudu important ಆಗಿರುತ್ತೆ. So let us discuss one by one. So I hope you understood. Now let us go to the some important ಎಲ್ಲ features ನ discuss ಮಾಡಲ್ಲ, ಕೆಲವೊಂದು important properties ನ ಮಾತ್ರ discuss ಮಾಡ್ಲಿಕ್ಕೆ ಹೊರಟಿದ್ದೀವಿ. Let's discuss some important properties of electric charge. The first property is charge is a scalar quantity. Charge is a scalar quantity. Scalar quantity. Bekare alle SI unit bariri. So SI unit is coulomb. Coulomb na yav tara define madodu you will come to know. The next property is charge is associated with mass. In sir angandre charge is associated with mass. So let's consider one neutral body. A neutral mass na consider ಮಾಡಿ, ಯಾವುದೋ ಒಂದು ಮಾಸ್ ನ ಕನ್ಸಿಡರ್ ಮಾಡಿ. ಈಗ ಸದ್ಯಕ್ಕೆ ಅದರ ನೆಟ್ ಚಾರ್ಜ್ 0 ಆಗಿದೆ. ಸಪೋಸ್ ನಾನೇನಾದ್ರೂ ಇದನ್ನ ನೆಗೆಟಿವ್ಲಿ ಚಾರ್ಜ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ತನಗೆ ಆ ಮಾಸ್ ಗೆ ಎಲೆಕ್ಟ್ರಾನ್ಸ್ ನ ಸಪ್ಲೈ ಮಾಡಬೇಕು. ಬೈ ಸಪ್ಲೈಯಿಂಗ್ ಎಲೆಕ್ಟ್ರಾನ್ಸ್ ಇಟ್ ವಿಲ್ ಬಿಕಮ್ ನೆಗೆಟಿವ್ಲಿ ಚಾರ್ಜ್. ಹೌದಾ? ಸೊ ನೆಗೆಟಿವ್ ಚಾರ್ಜ್ ಆಗತ್ತೆ. ಈಗ ನೆಗೆಟಿವ್ ಚಾರ್ಜ್ ಆಗಿದೆ ಅಂದ್ರೆ ಅದ್ರ ಮಾಸ್ ಏನಾಗಿರ್ಬೇಕು, ಇನ್ಕ್ರೀಸ್ ಆಗಿರ್ಬೇಕಾ ಡಿಕ್ರೀಸ್ ಆಗಿರ್ಬೇಕಾ ಯೋಚನೆ ಮಾಡಿ ಹೇಳಿ. ಸೊ ಇದು ನ್ಯೂಟ್ರಲ್ ಬಾಡಿಗೆ ಎಲೆಕ್ಟ್ರಾನ್ಸ್ ನ ಸಪ್ಲೈ ಮಾಡಿದ್ರೆ ಅದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಎಷ್ಟೋ ಒಂದು ಚಾರ್ಜ್ 1 electron or 2 electron or 3 electron 1 electron ಸಪ್ಲೈ ಮಾಡಿದ್ರೆ ಪ್ಲಸ್ ಮೈನಸ್ ಇ ಆಗತ್ತೆ, 2 electrons ಸಪ್ಲೈ ಮಾಡಿದ್ರೆ ಮೈನಸ್ 2 ಇ ಆಗತ್ತೆ, 3 electrons ನ ಸಪ್ಲೈ ಮಾಡಿದ್ರೆ ಮೈನಸ್ 3 ಆಗತ್ತೆ. ಸೊ ಈ ತರ ಎಲೆಕ್ಟ್ರಾನ್ಸ್ ನ ಸಪ್ಲೈ ಮಾಡ್ತಾ ಇದ್ರೆ ಅದನ್ನ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಜಾಸ್ತಿ ಹೋಗ್ತಾ ಹೋಗುತ್ತೆ. Now the mass increases by supplying electrons. We are not only giving the negative charge ಮಾತ್ರ ಕೊಡ್ತಿಲ್ಲ, ಅದರ ಜೊತೆಗೆ ಮಾಸ್ ಅನ್ನ ಕೂಡ ಕೊಡ್ತಾ ಇದೀವಿ. ಯಾಕಂದ್ರೆ ಒಂದು ಎಲೆಕ್ಟ್ರಾನ್ ಮಾಸ್ ಎಷ್ಟಾಗಿರುತ್ತೆ, 9.1 into 10⁻31 kg ಆಗಿರುತ್ತೆ. ಸೊ ಎಷ್ಟೋ ಒಂದು ಸ್ಮಾಲ್ ಕ್ವಾಂಟಿಟಿ ಆದ್ರೂ ಒಂಚೂರು ರೈಸ್ ಆಗಿರುತ್ತೆ. ಸರ್ ಹಾಗಾದ್ರೆ ಪ್ರೋಟಾನ್ ನ ತೆಗಿಬಹುದು ಕಂದ, ನಾವು ಇಲ್ಲಿ ಪ್ರೋಟಾನ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಆಗಲ್ಲ. ಯಾಕೆಂದ್ರೆ ಪ್ರೋಟಾನ್ ನ ಡಿಸ್ಟರ್ಬ್ ಮಾಡ್ಬೇಕು ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗ್ಬೇಕು. ಅದಕ್ಕೆ ವಾಲ್ಯೂಮ್ 2 ಸೆಕೆಂಡ್ ಟ್ರ್ಯಾಕ್ ವರೆಗೂ ವೇಟ್ ಮಾಡ್ಲೇಬೇಕು. ಸೊ ಡೇ ಟು ಡೇ ಲೈಫ್ ಅಲ್ಲಿ ನಾವು ಪ್ರೋಟಾನ್ ಬಗ್ಗೆ ಡಿಸ್ಟರ್ಬ್ ಮಾಡಕ್ಕೆ ಹೋಗಲ್ಲ. ಕಮಿಂಗ್ ಬ್ಯಾಕ್ ಟು ದಿಸ್ ಒನ್. ಸೊ ಈಗ ಅದೇ ನ್ಯೂಟ್ರಲ್ ನ ಬಾಡಿ, ಸೊ ಆಡಿಂಗ್ ಎಲೆಕ್ಟ್ರಾನ್ಸ್ ಮಾಡಿದ್ರೆ ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ. ಅದೇ ನ್ಯೂಟ್ರಲ್ ಬಾಡಿಗೆ ಏನಾದ್ರೂ ರಿಮೂವ್ ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಿದ್ರೆ, ರಿಮೂವಿಂಗ್ ಎಲೆಕ್ಟ್ರಾನ್ಸ್ ನ ಮಾಡಿದ್ರೆ ಆ ಬಾಡಿ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಗೇನ್ ಆಗತ್ತೆ. ಈಗ ಆ ಪಾಸಿಟಿವ್ಲಿ ಚಾರ್ಜ್ ಗೇನ್ ಆಗಿರ್ತಕ್ಕಂಥ ಬಾಡಿದು ಮಾಸ್ ಕಂಪೇರ್ ಟು ನ್ಯೂಟ್ರಲ್ ಬಾಡಿ ಕಮ್ಮಿ ಆಗಿರುತ್ತೆ. ದ ಮಾಸ್ ಡಿಕ್ರೀಸಸ್ by charging a body negatively, its mass increases. By charging a body positively, its mass decreases. Adana summarize ಮಾಡ್ತೇನೆ. When a neutral body gets negative charge, its mass increases. ಅದೇ ರೀತಿ when a neutral body gets positive charge, its mass decreases. ಒಂದು ನ್ಯೂಟ್ರಲ್ ಬಾಡಿ ಪಾಸಿಟಿವ್ ಚಾರ್ಜ್ ಆದ್ರೆ ಅದು ಮಾಸ್ ಡಿಕ್ರೀಸ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಆದ್ರೆ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಇಸ್ ದ ಸೆಕೆಂಡ್ ಪ್ರಾಪರ್ಟಿ ಆಫ್ charge. The next property is quantization of the charge. The very important property of the charge, that is quantized. Charge is quantized. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಗೆ ನೇಚರ್ ಅಲ್ಲಿ ಸಿಗ್ತಕ್ಕಂತ ಇಂಡಿಪೆಂಡೆಂಟ್ ಸ್ಮಾಲೆಸ್ಟ್ ಚಾರ್ಜ್. ಸೊ ಇಟ್ ಈಸ್ ಲೈಕ್, ನಾನು ನಿಮ್ಗೆ ಹೇಳ್ತೀನಿ ಲೀಸ್ಟ್ ಪಾಸಿಬಲ್ ಚಾರ್ಜ್ ನ ತಗೊಂಡ್ಬಂದು ನೀವು ನನಗೆ ಕೊಡಿ ಅಂತ. ಸೊ ಯಾವ್ದನ್ನ ಕೊಡ್ತೀರಿ, ನೀವೇನಾದ್ರು ಹೋಗಿ ಚೆಕ್ ಮಾಡಿದ್ರೆ ದ ಲೀಸ್ಟ್ ಪಾಸಿಬಲ್ ಚಾರ್ಜ್ ವಿಚ್ ಕ್ಯಾನ್ ಎಕ್ಸಿಸ್ಟ್ ಇನ್ ದ ನೇಚರ್ ಈಸ್ ಐದರ್ ಪ್ಲಸ್ ಆರ್ ಮೈನಸ್ ಇ. ಇದ್ರೆ ಪ್ಲಸ್ ಇ ಚಾರ್ಜ್ ಇರುತ್ತೆ, ಇಲ್ಲ ಮೈನಸ್ ಇ ಚಾರ್ಜ್ ಇರುತ್ತೆ. ಸೊ ಲೆಟ್ ಮಿ ರೈಟ್ ದಟ್ ಡೌನ್. That one, the least charge that can exist independently in nature is either plus or minus e. Plus e ಆದ್ರೂ ಇರಬಹುದು ಅಥವಾ ಮೈನಸ್ ಇ ಆದ್ರೂ ಇರಬಹುದು. ಅದರ ಅರ್ಥ ಏನು ಸರ್? ಫಾರ್ ಎಕ್ಸಾಂಪಲ್ ಒಂದು ನ್ಯೂಟ್ರಲ್ ಬಾಡಿನ ಕನ್ಸಿಡರ್ ಮಾಡಿದ್ರೆ
ಇದನ್ನ ಚಾರ್ಜ್ ಮಾಡಬೇಕು. ನಾನು ನಿಮ್ಗೆ ಟಾಸ್ಕ್ ಕೊಡ್ತಾ ಇದ್ದೀನಿ, ಈ ನ್ಯೂಟ್ರಲ್ ಬಾಡಿನ ಚಾರ್ಜ್ ಮಾಡಬೇಕು. ಯಾವ ರೀತಿ ಚಾರ್ಜ್ ಮಾಡಬಹುದು ಅಂತ ಯೋಚನೆ ಮಾಡಿ. ಐದರ್ ಬೈ ಸಪ್ಲೈಯಿಂಗ್ ಎಲೆಕ್ಟ್ರಾನ್ಸ್ ಆರ್ ರಿಮೂವಿಂಗ್ ಎಲೆಕ್ಟ್ರಾನ್ಸ್. ಇನ್ಯಾವುದಾದ್ರು ಪಾಸಿಬಿಲಿಟಿ ಇಲ್ಲ ಸರ್. ಅರ್ಧ ಎಲೆಕ್ಟ್ರಾನ್ ತೆಗಿಬಹುದಾ? ನಾಟ್ ಪಾಸಿಬಲ್. ಸರ್ ಮುಕ್ಕಾಲ್ ಎಲೆಕ್ಟ್ರಾನ್ ತೆಗಿಬಹುದಾ? ನಾಟ್ ಪಾಸಿಬಲ್. ಕಿಲಾನ ಬರಕಿಲ್ಲ ಅಂತಾರೆ. ಸೊ ತೆಗೆದ್ರೆ 1 ಎಲೆಕ್ಟ್ರಾನ್ ತೆಗಿರಿ, ಇಲ್ಲ 2 ಎಲೆಕ್ಟ್ರಾನ್ ತೆಗಿರಿ, ಇಲ್ಲ 3 ಎಲೆಕ್ಟ್ರಾನ್ ತೆಗಿರಿ, ಅಥವಾ n ಎಲೆಕ್ಟ್ರಾನ್ ತೆಗಿರಿ, ಅಥವಾ 1 ಎಲೆಕ್ಟ್ರಾನ್ ನ ಕೊಡಿ, ಅಥವಾ 2 ಎಲೆಕ್ಟ್ರಾನ್ ನ ಕೊಡಿ, ಅಥವಾ 3 ಎಲೆಕ್ಟ್ರಾನ್ ನ ಕೊಡಿ. ಸೊ ದೀಸ್ ಆರ್ ದ ಪಾಸಿಬಲ್ ಥಿಂಗ್ಸ್ ಯು ಕ್ಯಾನ್ ಚಾರ್ಜ್ ಎ ಬಾಡಿ. ಒಂದು ಬಾಡಿನ ಚಾರ್ಜ್ ಮಾಡಬೇಕಾದ್ರೆ ಐದರ್ ಎಲೆಕ್ಟ್ರಾನ್ ನ ಕೊಡಬಹುದು ಅಥವಾ ತೆಗಿಬಹುದು, ಇನ್ನೊಂದು ಎಲೆಕ್ಟ್ರಾನ್ ನ ಕೊಡಬಹುದು, ಇನ್ನೊಂದು ಎಲೆಕ್ಟ್ರಾನ್ ನ ತೆಗಿಬಹುದು. ಅಷ್ಟೇ ಹೊರತು ಅರ್ಧ ಎಲೆಕ್ಟ್ರಾನ್ ನ ಕಟ್ ಮಾಡಕ್ಕಾಗಲ್ಲ, ಮುಕ್ಕಾಲ್ ಎಲೆಕ್ಟ್ರಾನ್ ನ ತೆಗಿಯಕ್ಕಾಗಲ್ಲ, 1.5 ಎಲೆಕ್ಟ್ರಾನ್ ನ ತೆಗಿಯಕ್ಕಾಗಲ್ಲ. ಸೊ ದಟ್ ಮೀನ್ಸ್ ಇಫ್ ಯು ಸಪ್ಲೈ 1 ಎಲೆಕ್ಟ್ರಾನ್, ಈ ಬಾಡಿಗೆ ಏನಾದ್ರೂ 1 ಎಲೆಕ್ಟ್ರಾನ್ ಏನಾದ್ರೂ ಸಪ್ಲೈ ಮಾಡಿದ್ರೆ ಅದರ ಚಾರ್ಜ್ ಏನಾಗತ್ತೆ? -e ಆಗತ್ತೆ. ಸಪೋಸ್ ಅದೇ ಬಾಡಿಗೆ ಏನಾದ್ರೂ 2 ಎಲೆಕ್ಟ್ರಾನ್ ನ ಸಪ್ಲೈ ಮಾಡಿದ್ರೆ ಅದರ ಚಾರ್ಜ್ ಏನಾಗತ್ತೆ? -2e ಆಗತ್ತೆ. ಅದೇ ಬಾಡಿಗೆ 3 ಎಲೆಕ್ಟ್ರಾನ್ಸ್ ನ ಸಪ್ಲೈ ಮಾಡಿದ್ರೆ ಅದರ ಚಾರ್ಜ್ ಏನಾಗತ್ತೆ? -3e ಆಗತ್ತೆ. ಮಾಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆಬ್ವಿಯಸ್ಲಿ ಎಲೆಕ್ಟ್ರಾನ್ಸ್ ನ ಸಪ್ಲೈ ಮಾಡ್ತಾ ಇದ್ರೆ ಮಾಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ನೆಗೆಟಿವ್ ಚಾರ್ಜ್ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗ್ತಾ ಇರುತ್ತೆ. ಸೊ therefore by supplying n number of electrons to a neutral body, its charge can be -n times e. E ಅಂದ್ರೆ ಏನು? ಫಂಡಮೆಂಟಲ್ ಚಾರ್ಜ್, ದಟ್ ಇಸ್ 1.6 into 10⁻⁻19 ಕೂಲಂಬ್. ಸೊ ನಮಗೆ ಬೇಸಿಕ್ ಆಗಿ ಸಿಗ್ತಕ್ಕಂತ ಚಾರ್ಜ್, ನೇಚರಲಿ ಇಂಡಿಪೆಂಡೆಂಟ್ ಆಗಿ ಸಿಗ್ತಕ್ಕಂತ ಚಾರ್ಜ್ ಇಷ್ಟೇ. ಸರ್ ಇದ್ರಲ್ಲಿ ಅರ್ಧ ಚಾರ್ಜ್ ನಮ್ಗೆ ಎಲ್ಲರೂ ಸಿಗತ್ತಾ? ಇಲ್ಲ, ಸಿಗಲ್ಲ. ಅಂಗಡಿಗೆ ಹೋಗಿ ಚೆಕ್ ಮಾಡಿ, ಬೇಕಾದ್ರೆ ಗ್ರೋಸರಿ ಸ್ಟೋರ್ ಹೋಗಿ, ಹೋಲ್ಸೇಲ್ ಅಲ್ಲಿ ಚೆಕ್ ಮಾಡಿ, ಫ್ಲಿಪ್ಕಾರ್ಟ್ ಅಲ್ಲಿ ಚೆಕ್ ಮಾಡಿ, ಎಲ್ಲೂ ಸಿಗಲ್ಲ. ನೇಚರಲಿ ನಮಗ್ ಸಿಕ್ಕಿದ್ರೆ ಐದರ್ +e ಸಿಗತ್ತೆ ಅಥವಾ -e ಸಿಗತ್ತೆ. ಅದಕ್ಕಿಂತ ಫ್ರಾಕ್ಷನ್, ಅದಕ್ಕಿಂತ ಕಮ್ಮಿ ಚಾರ್ಜ್ ಎಲ್ಲೂ ಸಿಗಲ್ಲ. ಸೊ ಕ್ವಾರ್ಕ್ಸ್ ಎಲ್ಲ ಇರುತ್ತೆ, ಅದು ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗಲ್ಲ. ದಟ್ ವಿಲ್ ಬಿ ಸ್ಟಡಿಡ್ ಇನ್ ದ ನ್ಯೂಕ್ಲಿಯರ್ ಫಿಸಿಕ್ಸ್ ಅಗೇನ್. ಸೊ ಲೆಟ್ ಅಸ್ ನಾಟ್ ಡಿಸ್ಕಸ್ ಅಬೌಟ್ ದೋಸ್ ಥಿಂಗ್ಸ್. ಈಗ ಸದ್ಯಕ್ಕೆ ಇಷ್ಟು ನಮ್ಗೆ ಆಯ್ತು. ಈಗ ಸಪೋಸ್ ಈ ನ್ಯೂಟ್ರಲ್ ಬಾಡಿ ಇಂದ ಲೆಟ್ಸ್ ಕನ್ಸಿಡರ್ ಅಗೇನ್ ನ್ಯೂಟ್ರಲ್ ಬಾಡಿ. ಒಂದು ನ್ಯೂಟ್ರಲ್ ಬಾಡಿ ಇಂದ ಒಂದು ಎಲೆಕ್ಟ್ರಾನ್ ನ ತೆಗಿತೀನಿ. ಒಂದು ಎಲೆಕ್ಟ್ರಾನ್ ನ ತೆಗೆದ್ರೆ ಅದರ ಚಾರ್ಜ್ ಏನಾಗುತ್ತೆ? +e ಆಗತ್ತೆ. 2 ಎಲೆಕ್ಟ್ರಾನ್ ನ ತೆಗಿತೀನಿ, ಅವಾಗ ಅದ್ರ ಚಾರ್ಜ್ ಏನಾಗುತ್ತೆ? +2e ಆಗತ್ತೆ. 3 ಎಲೆಕ್ಟ್ರಾನ್ ನ ತೆಗಿತೀನಿ, ಅವಾಗ ಅದ್ರ ಚಾರ್ಜ್ ಏನಾಗುತ್ತೆ? +3e ಆಗತ್ತೆ. ಅದೇ ರೀತಿ n ನಂಬರ್ ಆಫ್ ಎಲೆಕ್ಟ್ರಾನ್ ನ ಅದರಿಂದ ಆಚೆಗೆ ತೆಗೆದ್ರೆ ಅದು ಪಾಸಿಟಿವ್ಲಿ ಚಾರ್ಜ್ ಆಗತ್ತೆ, ಆಗ ಅದರ ಚಾರ್ಜ್ ಏನಾಗಿರುತ್ತೆ? +ne ಆಗಿರುತ್ತೆ. ಸೊ therefore the charge will exist in the integral multiple of a fundamental charge. ಅಂದ್ರೆ ನಿಮ್ಗೆ ಸಿಕ್ಕಿದ್ರೆ 1e ಸಿಗತ್ತೆ, 2c ಸಿಗತ್ತೆ, 3e ಸಿಗತ್ತೆ. ಇದರ ಮಧ್ಯದಲ್ಲಿ 1.5e ಚಾರ್ಜ್ ಕೊಡಿ ಅಂದ್ರೆ ಸಿಗಲ್ಲ. ಸೊ ದಟ್ ಈಸ್ ದ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ದ ಚಾರ್ಜ್ ಈಸ್ ಕ್ವಾಂಟೈಸ್. ಒಂದು ಬಾಡಿ ಮೇಲೆ ನೆಟ್ ಚಾರ್ಜ್ ಯಾವ್ಯಾವ ಪಾಸಿಬಿಲಿಟೀಸ್ ಇದೆ ಅಂದ್ರೆ ದಟ್ ಈಸ್ ಗಿವೆನ್ ಬೈ ದ ನೆಟ್ ಚಾರ್ಜ್. ಪಾಸಿಬಲ್ ನೆಟ್ ಚಾರ್ಜ್ ಆನ್ ಎನಿ ಬಾಡಿ ಇಸ್ ಗಿವೆನ್ ಬೈ +or- n times e. n is an integer. Strictly n is an integer. n integer ಆಗಿರಲೇಬೇಕು, ಫ್ರಾಕ್ಷನ್ ಆಗಕ್ಕೆ ಸಾಧ್ಯನೇ ಇಲ್ಲ. What is this q? q indicates the net charge on a body. Net charge on a body. What is n? n is a number of electrons added or removed. Added or removed from neutral body. And what is this e? E is a fundamental charge. Fundamental charge. This is a quantization of charge. When electrons are removed, positive charge ಬರುತ್ತೆ. When the electrons are added on body ಗೆ negative charge ಸಿಗುತ್ತೆ. So that's the quantization of charge. So let's take another property, that is ಇದು ಆಯ್ತಾ, erase ಮಾಡ್ತಿದ್ದೀನಿ, ನೋಟ್ ಮಾಡ್ಕೊಳ್ಳಿ. The next property is charges are additive. ಏನ್ ಸರ್ ಹಂಗಂದ್ರೆ? Let's take another point. So ಎಷ್ಟನೇ ಪಾಯಿಂಟ್? The charges are additive. What does it mean? ನೋಡಿ, scalar quantity ಆಗಿರೋದ್ರಿಂದ they obey normal algebra. So if you want to calculate the net charge, ಡೈರೆಕ್ಟ್ ಆಗಿ ನಾರ್ಮಲ್ ಆಲ್ಜಿಬ್ರಾ ನ ಯೂಸ್ ಮಾಡಿ ನೀವು ಬೇಕಾದ್ರೆ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡೋಣ. ಲೆಟ್ಸ್ ಕನ್ಸಿಡರ್ ಎ ಸಿಸ್ಟಮ್ ವಿಚ್ ಕನ್ಸಿಸ್ಟ್ ಆಫ್, ಈ ಒಂದು ಬಾಕ್ಸ್ ಇದೆ,
ಆ ಬಾಕ್ಸ್ ಒಳಗಡೆ 1 ಕೂಲಮ್ ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ -2 ಕೂಲಮ್ ಇದೆ, ಇನ್ನೊಂದ್ ಕಡೆ +4 ಕೂಲಮ್ ಇದೆ, and another side there is a 2 of +2 ಕೂಲಮ್ and again there is a -10 ಕೂಲಮ್. ಈ ತರ ಡಿಫ್ರೆಂಟ್ ಚಾರ್ಜಸ್ ಇದೆ ಅಂತ ಅನ್ಕೊಳ್ಳೋಣ. 1 ಕೂಲಮ್, 2 ಕೂಲಮ್, -2 ಕೂಲಮ್, +4 ಕೂಲಮ್, -10 ಕೂಲಮ್. ವಾಟ್ ಈಸ್ ದ ನೆಟ್ ಚಾರ್ಜ್ ಅಂತ ಕೇಳಿದಾಗ, ನೆಟ್ ಚಾರ್ಜ್ ಇನ್ಸೈಡ್ ಬಾಕ್ಸ್ ಈ ತರ ಕೇಳಿದಾಗ ಸಿಂಪಲ್ ಆಗಿ ನೀವು ಆಲ್ಜಿಬ್ರಾಯಿಕ್ ಸಮ್ ನ ಅಪ್ಲೈ ಮಾಡಬಹುದು. ಸ್ಪೆಷಲ್ ರೂಲ್ಸ್ ಏನಿಲ್ಲ, ವೆಕ್ಟರ್ ಆಲ್ಜಿಬ್ರಾ ಏನು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ಆಲ್ಜಿಬ್ರಾನ ಅಪ್ಲೈ ಮಾಡಿ. ಸೊ ದಟ್ ಈಸ್ ಇದನ್ನ Q1 ಅಂತ ಅನ್ಕೋತೀನಿ, Q2, Q3, Q4, Q5. ಸೊ ನೆಟ್ ಚಾರ್ಜ್ ಇಸ್ ಈಕ್ವಲ್ಸ್ ಟು Q1 + Q2 + Q3 + Q4. ಅಷ್ಟೇನಾ? 1 2 3 4 5 ಚಾರ್ಜಸ್ ಇದೆ Q5. So let's consider the total charge inside the system is 1 coulomb +2 coulomb plus of -2 coulomb. ನೋಡಿ ಸೈನ್ ಇಂಪಾರ್ಟೆಂಟ್ ಆಗಿರುತ್ತೆ. -2 coulomb and again added with 4 coulomb -10 coulomb. So ಈ ತರ ನಾರ್ಮಲ್ ಆಲ್ಜಿಬ್ರಾ ಮಾಡಿದ್ರೆ ಚಾರ್ಜಸ್ ಆಡ್ ಆಗುತ್ತೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. The net charge inside the box is -5 coulomb ಬರುತ್ತೆ. ಇದ್ರ ಒಳಗಡೆ ಪೂರ್ತಿ ಚಾರ್ಜ್ ಅನ್ನ ಆಡ್ ಮಾಡಿದ್ರೆ ಎಷ್ಟಿದೆ? That is -5 coulomb. That is the charges are additive in nature. So let's consider another property, very important. Again, the charges are conserved. ಇದನ್ನ ನೋಟ್ ಮಾಡ್ಕೊಳ್ಳಿ. I'm going to the next property. The charges are conserved. ಗೊತ್ತು ನೀವೇನು ಹೇಳ್ತೀರಿ ಅಂತ. ಚಾರ್ಜಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಕಂದ ಚಾರ್ಜಸ್ ನ ಕ್ರಿಯೇಟಿವ್ ಮಾಡಬಹುದು, ಡೆಸ್ಟ್ರಾಯ್ನೂ ಮಾಡಬಹುದು. ಇಲ್ಲಿದೆ ಟ್ವಿಸ್ಟ್, ಕರೆಕ್ಟ್ ಆಗಿ ಯೋಚನೆ ಮಾಡಿ. ಸೊ ಲೆಟ್ಸ್ ಟೇಕ್ another property, that is charges are conserved. Very important property. The total charge of an isolated system remains unchanged with time. So let's consider ಒಂದು ಸಿಸ್ಟಮ್ ನ ಕನ್ಸಿಡರ್ ಮಾಡೋಣ. ಆಗಲೇ ಒಂದು ಸಿಸ್ಟಮ್ ನ ಕನ್ಸಿಡರ್ ಮಾಡಿದ್ರಲ್ಲ, ಅದೇ ತರ. ಸೊ ಒಂದು ಬಾಕ್ಸ್ ಅಥವಾ ಯಾವುದೋ ಒಂದು ಸಿಸ್ಟಮ್ ಒಳಗಡೆ ಟೋಟಲ್ ಚಾರ್ಜ್ ಎಷ್ಟಿದೆ ಅದನ್ನ ನಾನು ಕ್ಯಾಪಿಟಲ್ Q ಅಂತ ಕರಿತೀನಿ. ಏನೋ ಒಂದು ವ್ಯಾಲ್ಯೂ ಇದೆ. ಈಗ ಅರ್ಧ ಗಂಟೆ ಬಂದು ಬಿಟ್ಟು ಚೆಕ್ ಮಾಡ್ತೀನಿ. ಸೊ ಟೈಮ್ ಆಫ್ಟರ್ 30 ಮಿನಿಟ್ಸ್ ಬಂದು ಚೆಕ್ ಮಾಡಿ ನೋಡಿದಾಗ ಅದ್ರ ಒಳಗಡೆ ಅಷ್ಟೇ ಚಾರ್ಜ್ ಇರಬೇಕು. ಸರ್ ಒಳಗಡೆ ಏನಾದ್ರೂ ರಿಯಾಕ್ಷನ್ ಆಗಿರಬಹುದಲ್ಲ? ಕಂದ ಐಸೋಲೇಟೆಡ್ ಸಿಸ್ಟಮ್, ನಾನು ಅದಕ್ಕೆ ಹೇಳ್ತಾ ಇರೋದು. ಸೊ ಒಳಗಡೆಯಿಂದ ಹೊರಗಡೆಗೆ ಏನೂ ಹೋಗಲ್ಲ, ಹೊರಗಡೆಯಿಂದ ಒಳಗಡೆಗೆ ಏನೂ ಬರಕ್ ಆಗಲ್ಲ ಅಂತ ಸಿಸ್ಟಮ್ ನ ಕನ್ಸಿಡರ್ ಮಾಡಿ ಓವರ್ ದ ಟೈಮ್ ಚೆಕ್ ಮಾಡಿದ್ರೆ ಚಾರ್ಜಸ್ ಇನಿಷಿಯಲ್ ಆಗಿ ಎಷ್ಟಿತ್ತು ಫೈನಲ್ ಆಗು ಅಷ್ಟೇ ಇರಬೇಕು. ಸರ್ ಒಳಗಡೆ ರಿಯಾಕ್ಷನ್ ಆಗಿ ಚಾರ್ಜಸ್ ಕ್ರಿಯೇಟ್ ಆಗ್ಬೋದಲ್ಲ? ಯಾವ ರೀತಿ ಚಾರ್ಜಸ್ ಕ್ರಿಯೇಟ್ ಆಗ್ಬೋದು ಹೇಳಿ ನೋಡೋಣ. ಸೊ ನೋಡಿ, ಒಳಗಡೆ ಎಷ್ಟು ಆಟಮ್ಸ್ ಇದೆಯೋ ಇನಿಷಿಯಲ್ ಆಗಿ ಫೈನಲ್ ಆಗು ಅಷ್ಟೇ ಇರತ್ತಾ? ಚಾರ್ಜಸ್ ಸ್ಪ್ಲಿಟ್ ಆಗಬಹುದು. ಅಂದ್ರೆ ಈ ಕಡೆ ಪಾಸಿಟಿವ್ ಚಾರ್ಜ್ ಒಂದು ಹೋಗ್ಬೋದು, ಈ ಕಡೆ ನೆಗೆಟಿವ್ ಚಾರ್ಜ್ ಹೋಗ್ಬೋದು ರಿಯಾಕ್ಷನ್ ಆಗಿ. ಬಟ್ ಪೂರ್ತಿ ಸಿಸ್ಟಮ್ ನ ಕನ್ಸಿಡರ್ ಮಾಡಿದ್ರೆ ನೆಟ್ ಚಾರ್ಜ್ ಅಷ್ಟೇ ಇರುತ್ತೆ. ಇಟ್ ಡಸಂಟ್ ಮೀನ್ ದಟ್ ಚಾರ್ಜಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಫಾರ್ ಎಕ್ಸಾಂಪಲ್, ಸರ್ ಒಳಗಡೆ ಒಂದು ನ್ಯೂಕ್ಲಿಯರ್ ಪ್ರೋಸೆಸ್ ಆಯ್ತು. ನಿಮ್ಗೆ ಗೊತ್ತಿಲ್ಲ ಅನ್ಸತ್ತೆ, ಒಂದು ನ್ಯೂಕ್ಲಿಯರ್ ಪ್ರೋಸೆಸ್ ಎಕ್ಸಾಂಪಲ್ ತಗೊಂತೀನಿ. ನ್ಯೂಕ್ಲಿಯರ್ ಪ್ರೋಸೆಸ್ ನಲ್ಲಿ ನ್ಯೂಟ್ರಾನ್ ಕ್ಯಾನ್ ಬಿ ಸ್ಪ್ಲಿಟ್ ಇಂಟು 1 ಪ್ರೋಟಾನ್ ಅಂಡ್ 1 ಎಲೆಕ್ಟ್ರಾನ್. ಹೌದು, ಒಂದು ನ್ಯೂಟ್ರಾನ್ ನ ಒಂದು ಪ್ರೋಟಾನ್ ಆಗಿ ಮತ್ತೆ ಒಂದು ಎಲೆಕ್ಟ್ರಾನ್ ಆಗಿ ಸ್ಪ್ಲಿಟ್ ಮಾಡಬಹುದು. ಇಟ್ಸ್ ಪಾಸಿಬಲ್. ಯು ವಿಲ್ ಕಮ್ ಟು ನೋ ಇನ್ ನ್ಯೂಕ್ಲಿಯರ್ ಚಾಪ್ಟರ್. ಒಳಗಡೆ ಏನೋ ನ್ಯೂಕ್ಲಿಯರ್ ಪ್ರೋಸೆಸ್ ಆಯ್ತು, ಹಾಗಾದ್ರೆ ಚಾರ್ಜಸ್ ಜಾಸ್ತಿ ಆಗ್ಬೇಕಲ್ಲ ಸರ್? ನೀವು ನೋಡಿದ್ರೆ ಚಾರ್ಜಸ್ ಗೆ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳ್ತೀವಿ. ಕಂದ ಇಲ್ಲಿ ನೋಡಿ, ಇಲ್ಲಿ ಇನಿಷಿಯಲ್ ಆಗಿ ನ್ಯೂಟ್ರಾನ್ ಇತ್ತು. ವಾಟ್ ಇಸ್ ದ ನೆಟ್ ಚಾರ್ಜ್? ನಾ ಹೇಳ್ತಿರೋದು ನೆಟ್ ಚಾರ್ಜ್ 0. ನೆಟ್ ಚಾರ್ಜ್ ಇಸ್ 0. ಈಗ ಇದು ಸ್ಪ್ಲಿಟ್ ಆದ್ಮೇಲೆ ಇಲ್ಲಿ +E ಬರುತ್ತೆ, ಇಲ್ಲಿ -E ಬರುತ್ತೆ. ನೆಟ್ ಚಾರ್ಜ್ ಏನಾಯ್ತು? ಅಗೇನ್ 0 ಆಯ್ತು. ಚಾರ್ಜಸ್ ನ ಕ್ರಿಯೇಟ್ ಮಾಡಬಹುದು, ಇವೆರಡನ್ನು ಮರ್ಜ್ ಮಾಡಿ ಅಗೇನ್ ನ್ಯೂಟ್ರಾನ್ ನ ತಗೊಂಡ್ಬರಬಹುದು. ಬಟ್ ನೆಟ್ ಚಾರ್ಜ್ ಹೇಳ್ತಿದ್ದೀನಿ, ಒಳಗಡೆ ಎಷ್ಟು ಇನಿಷಿಯಲ್ ಚಾರ್ಜ್ ಇತ್ತೋ ಅಷ್ಟು ಫೈನಲ್ ಆಗಿ ಅಷ್ಟೇ ಚಾರ್ಜ್ ಇತ್ತು. ಬೇಕಾದ್ರೆ ಈ ರಿಯಾಕ್ಷನ್ ಅಲ್ಲಿ ನೋಡಿ, ಇನಿಷಿಯಲ್ ಚಾರ್ಜ್ ಎಷ್ಟಿತ್ತು? 0. ಫೈನಲ್ ನೆಟ್ ಚಾರ್ಜ್ ಎಷ್ಟಿದೆ? 0. ಅರೆ ಒಂದು ಎಲೆಕ್ಟ್ರಾನ್ ಒಂದು ಪ್ರೋಟಾನ್, ಒಂದು ಎಲೆಕ್ಟ್ರಾನ್ ಒಂದು ಪಾಸಿಟ್ರಾನ್, ಎರಡನ್ನು ಆಡ್ ಮಾಡಿದ್ರೆ ನೆಟ್ ಚಾರ್ಜ್ 0 ಆಗತ್ತೆ. ಸೊ ಇಟ್ ಮೀನ್ಸ್ equal and opposite charges can be created and can be destroyed, but net charge of the system remains same. So that's very important point. So equal
equal and opposite charges can be created and destroyed, but the net charge of an isolated system remains same. ಮೊದಲು ಏನ್ ಚಾರ್ಜ್ ಇರತ್ತೋ ಫೈನಲ್ ಆಗಿ ಅಷ್ಟೇ ಚಾರ್ಜ್ ಆಗಬೇಕು. ಹಾಗಾದ್ರೆ ಈ ಪೂರ್ತಿ ಯೂನಿವರ್ಸ್ ನಲ್ಲಿ ಈಗ ಎಷ್ಟು ಚಾರ್ಜ್ ಇದೆಯೋ ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಕೂಡ ಅಷ್ಟೇ ಚಾರ್ಜ್ ಇರುತ್ತೆ. ಕಂದ ಕ್ರಿಯೇಟ್ ಆದ್ರೆ ಒಂದು ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ, ಒಂದು ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಎರಡು ಮರ್ಜ್ ಆಗಿ ನೆಟ್ ಚಾರ್ಜ್ 0 ಆಗುತ್ತೆ. ಸೊ ದಟ್ಸ್ ದ ಇಂಪಾರ್ಟೆಂಟ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಸೊ ನೀವು ಪಟ್ ಅಂತ ಬರ್ದ್ಬಿಟ್ಟಿರಿ, ಎನರ್ಜಿ ಅಲ್ಲ, ಚಾರ್ಜಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಕ್ರಿಯೇಟ್ ಮಾಡಬಹುದು. ಯಾವ ತರ ಕ್ರಿಯೇಟ್ ಮಾಡಬಹುದು? ಎಷ್ಟು ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗತ್ತೋ ಅಷ್ಟೇ ನೆಗೆಟಿವ್ ಚಾರ್ಜ್ ಕೂಡ ಕ್ರಿಯೇಟ್ ಆಗುತ್ತೆ. ಎರಡನ್ನೂ ಆಡ್ ಮಾಡಿದ್ರೆ ಸೇಮ್ ಬರುತ್ತೆ. ಆ ತರ ಚಾರ್ಜಸ್ ನ ಕ್ರಿಯೇಟ್ ಮಾಡಬಹುದು ಅಥವಾ ಡಿಸ್ಟ್ರಾಯ್ ಕೂಡ ಮಾಡಬಹುದು. ಸೊ ದಟ್ ಈಸ್ ದ ಅನದರ್ ಪ್ರಾಪರ್ಟಿ, ದ ಚಾರ್ಜಸ್ ಆರ್ ಕನ್ಸರ್ವ್ಡ್. ಸೊ ಚಾರ್ಜಸ್ ಅಂತ ಬರ್ಕೊಂತ ಇದ್ರೆ ಆಗ್ಲಿಂದ ಒಂದು ಬಾಡಿನ ಯಾವ ರೀತಿ ಚಾರ್ಜ್ ಮಾಡಬಹುದು. ಆಕ್ಚುಲಿ ಓಲ್ಡ್ NCERT ಅಲ್ಲಿ ಇತ್ತು, ಈಗ ಹೊಸ NCERT ಅಲ್ಲಿ ಈ ಟಾಪಿಕ್ಸ್ ನ ತೆಗೆದ್ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಒಂದು ಕ್ವಿಕ್ ಆಗಿ ಒಂದು ಕಾನ್ಸೆಪ್ಟ್ ನ ಹೇಳ್ಬಿಡ್ತೀನಿ. Methods of charging a body, ways of charging a body. ಯಾವ ರೀತಿ ಚಾರ್ಜ್ ಮಾಡಬಹುದು? The first one is by conduction ಅಥವಾ by direct contact. ಅದನ್ನೇ ಇನ್ನೊಂದು ಹೆಸರು ಕರಿತೇನೆ, by direct contact. The second method of charging a body is by induction ಅಥವಾ ಇದನ್ನ ವಿತೌಟ್ ಕಾಂಟ್ಯಾಕ್ಟ್, ವಿತೌಟ್ ಟಚಿಂಗ್ ಅಂತಾನು ಹೇಳ್ಬೋದು. ವಿತೌಟ್ ಟಚಿಂಗ್, ಒಂದ್ ಬಾಡಿನ ಟಚ್ ಮಾಡ್ದಿರನೆ ಅದನ್ನ ಚಾರ್ಜ್ ಮಾಡಬಹುದು. ಯಾವ ತರ ಅಂತ ವಿಲ್ ಕಮ್ ಟು ನೋ. ದ ಥರ್ಡ್ ಮೆಥಡ್ ಇಸ್ ಬೈ ಫ್ರಿಕ್ಷನ್ ಅಥವಾ ಇದನ್ನ ಬೈ ರಬ್ಬಿಂಗ್ ಅಂತಾನು ಕರೀತಾರೆ. ಬೈ ರಬ್ಬಿಂಗ್ ಯು ಕ್ಯಾನ್ ಚಾರ್ಜ್ ಎ ಬಾಡಿ. ಈ ತರ ಚಾರ್ಜ್ ಮಾಡಿದ್ರೆ ಅದಕ್ಕೊಂದು ಹೆಸರಿದೆ, ದಟ್ ಈಸ್ ಟ್ರೈಬೋಎಲೆಕ್ಟ್ರಿಕ್ ಚಾರ್ಜಿಂಗ್ ಅಂತ ಕರಿತೀವಿ. ಸೊ ದ ಮೆಥಡ್ ಆಫ್ ಚಾರ್ಜಿಂಗ್ ಎ ಬಾಡಿ ಬೈ ಫ್ರಿಕ್ಷನ್ ಅಥವಾ ಬೈ ರಬ್ಬಿಂಗ್, ಅದನ್ನೇ ನಾವು ಟ್ರೈಬೋಎಲೆಕ್ಟ್ರಿಕ್ ಚಾರ್ಜಿಂಗ್. ಸರ್ ಮೊದಲ ಎರಡು ಹೇಳ್ತೀರಾ, ಆಲ್ರೆಡಿ ಲಾಸ್ಟ್ ಮಂತ್ ಬಂದು ನಿಂತಿದ್ದೀರಲ್ಲ. ಸೊ ಲೆಟ್ಸ್ ಡಿಸ್ಕಸ್ ದ ಫಸ್ಟ್ ಟೂ ನ ಡಿಸ್ಕಸ್ ಮಾಡ್ತೀವಿ, ಆಮೇಲೆ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೊಡ್ತೀವಿ. ದ ಥರ್ಡ್ ಒನ್, ಫಸ್ಟ್ ಒನ್ ಇಸ್ ದ ಮೆಥಡ್ ಆಫ್ ಚಾರ್ಜಿಂಗ್ ಬೈ ಕಂಡಕ್ಷನ್. ನಾವು ಕಂಡಕ್ಷನ್ ಮಾಡ್ಬೇಕಾದ್ರೆ ಆಲ್ರೆಡಿ ಒಂದು ಬಾಡಿ ನಿಮ್ಗೆ ಚಾರ್ಜ್ ಆಗಿರ್ತಕ್ಕಂಥ ಒಂದು ಬಾಡಿ ಬೇಕಾಗುತ್ತೆ. ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಒಂದು ಮೆಟಾಲಿಕ್ ಸ್ಪಿಯರ್ ನ ಕನ್ಸಿಡರ್ ಮಾಡೋಣ, ವಿಚ್ ಇಸ್ ಮೌಂಟೆಡ್ ಆನ್ ಎ ಇನ್ಸುಲೇಟಿಂಗ್ ಸ್ಟ್ಯಾಂಡ್. ಒಂದು ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಮೇಲೆ ಇರ್ತಕ್ಕಂಥ ಒಂದು ಮೆಟಾಲಿಕ್ ಸ್ಪಿಯರ್ ನ ಕನ್ಸಿಡರ್ ಮಾಡಿದೀನಿ. ದಿಸ್ ಇಸ್ ಇನ್ಸುಲೇಟಿಂಗ್ ಸ್ಟ್ಯಾಂಡ್. ಎಂತ ಸ್ಟ್ಯಾಂಡ್? ಇನ್ಸುಲೇಟಿಂಗ್ ಸ್ಟ್ಯಾಂಡ್. ದಿಸ್ ಇಸ್ ಎ ಮೆಟಾಲಿಕ್ ಸ್ಪಿಯರ್. ಇದೆಂತ ಸ್ಪಿಯರ್? ಮೆಟಾಲಿಕ್ ಸ್ಪಿಯರ್. So let's consider a metallic sphere. Initially ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾರ್ಜ್ ಇಲ್ಲ. ಈಗ ಈ ಬಾಡಿನ ನಾನು ಚಾರ್ಜ್ ಮಾಡಬೇಕು. ಹೌ ಕ್ಯಾನ್ ಐ ಚಾರ್ಜ್? ಈ ತರ ಚಾರ್ಜಿಂಗ್ ಮಾಡ್ಬೇಕಾದ್ರೆ ಬೈ ಇಂಡಕ್ಷನ್ ಅಲ್ಲ, ಬೈ ಕಂಡಕ್ಷನ್. ಯಾವ್ದಾರ ಒಂದು ಬಾಡಿನ ಚಾರ್ಜ್ ಮಾಡ್ಬೇಕಾದ್ರೆ ಆಲ್ರೆಡಿ ಒಂದು ಚಾರ್ಜ್ ಆಗಿರ್ತಕ್ಕಂಥ ಒಂದು ಬಾಡಿ ಬೇಕು. ಲೆಟ್ಸ್ ಕನ್ಸಿಡರ್ ಐ ಹ್ಯಾವ್ ಎ ಗ್ಲಾಸ್ ರಾಡ್ ವಿಚ್ ಇಸ್ ನೆಗೆಟಿವ್ಲಿ ಚಾರ್ಜ್. ನನ್ನ ಹತ್ರ ಒಂದು ನೆಗೆಟಿವ್ಲಿ ಚಾರ್ಜ್ ರಾಡ್ ಇದೆ ಅಂಡ್ ಇಟ್ ಇಸ್ ಫುಲ್ ಆಫ್ ನೆಗೆಟಿವ್ ಚಾರ್ಜಸ್. ಸೊ ಈಗ ಇಂಥ ರಾಡ್ ನ ತಗೊಂಬಂದು ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಲೆಟ್ ಮೀ ಟಚ್ ದಿಸ್ ಒನ್. ಈ ಮೆಟಾಲಿಕ್ ಸ್ಪಿಯರ್ ನ ಟಚ್ ಮಾಡ್ತೀನಿ. ಸೊ ದಟ್ ದ ಚಾರ್ಜಸ್, ದ ಗ್ಲಾಸ್ ರಾಡ್ ನಲ್ಲಿ ಇರ್ತಕ್ಕಂಥ ಎಕ್ಸೆಸ್ ಆಫ್ ಚಾರ್ಜಸ್ ಏನಾಗತ್ತೆ, ಸ್ವಲ್ಪ ಈ ಮೆಟಾಲಿಕ್ ಸ್ಪಿಯರ್ ಗೆ ಟ್ರಾನ್ಸ್ಫರ್ ಆಗತ್ತೆ. ಎ ಪಾರ್ಟ್ ಆಫ್ ದ ಚಾರ್ಜಸ್ ಇಸ್ ಟ್ರಾನ್ಸ್ಫರ್ ಟು ದ ಮೆಟಾಲಿಕ್ ಸ್ಪಿಯರ್. ಅಂಡ್ ಈಗ ಈ ಚಾರ್ಜಸ್ ಅರ್ಥಗೆ ಹೋಗಕ್ ಚಾನ್ಸ್ ಇಲ್ಲ, ಯಾಕಂದ್ರೆ ಇದು ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಆಗಿದೆ. ಸೊ ನಾವು ವಾಟ್ ಐ ಡೂ ಇಸ್ ಈ ರಾಡ್ ನ ತೆಗೆದ್ಬಿಡಿ. ಸೊ ಆಫ್ಟರ್ ರಿಮೂವಿಂಗ್ ದ ರಾಡ್, ದ ಚಾರ್ಜಸ್ ವಾಟ್ ಎವರ್ ಇನ್ಸೈಡ್ ದ ಸ್ಪಿಯರ್, ಒಳಗಡೆ ಇರ್ತಕ್ಕಂಥ ಚಾರ್ಜಸ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಾವು ಲೆಟ್ ಮಿ ರಿಮೂವ್ ದಟ್ ರಾಡ್. ಆ ರಾಡ್ ನ ತೆಗೆದ್ಬಿಡ್ತೀನಿ. ಏನ್ ಮಾಡಿದೆ ಅಂತ ಗೊತ್ತಾಯ್ತಲ್ಲ, ಒಂದು ಚಾರ್ಜ್ ಆಗಿರ್ತಕ್ಕಂಥ ರಾಡ್ ನ ತಗೊಂಡ್ಬಂದು ಒಂದು ಮೆಟಾಲಿಕ್ ಸ್ಪಿಯರ್ ಗೆ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟೆ. ಸೊ ದಟ್ ದ ಚಾರ್ಜಸ್ ಕ್ಯಾನ್ ಟ್ರಾನ್ಸ್ಫರ್. ಆಮೇಲೆ ಸ್ವಲ್ಪದಾದ್ಮೇಲೆ ತೆಗೆದೆ. ವಾಟ್ ಎವರ್ ದ ಚಾರ್ಜಸ್ ಇಯರ್ ಇನ್ಸೈಡ್ ಇರ್ತಕ್ಕಂಥ ಚಾರ್ಜಸ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ದ ಚಾರ್ಜಸ್ ವಿಚ್ ಆರ್ ಟ್ರಾನ್ಸ್ಫರ್ ವಿಲ್ ಗೆಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ಸ್ಪಿಯರ್. ಪೂರ್ತಿ ಸ್ಪಿಯರ್ ಗೆ
ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಾವು ದಿಸ್ ಮೆಟಾಲಿಕ್ ಸ್ಪಿಯರ್ ಇಸ್ ನೆಗೆಟಿವ್ಲಿ ಚಾರ್ಜ್ಡ್. ಈ ತರ ನಾವು ಒಂದು ಬಾಡಿನ ಬೈ ಕಾಂಟ್ಯಾಕ್ಟ್ ಟಚ್ ಮಾಡೋ ಮುಖಾಂತರ ಒಂದು ಬಾಡಿನ ಚಾರ್ಜ್ ಮಾಡಬಹುದು. ಸೊ ದಿಸ್ ಮೆಥಡ್ ಆಫ್ ಚಾರ್ಜಿಂಗ್ ಇಸ್ ಕಾಲ್ಡ್ ಆಸ್ ಚಾರ್ಜಿಂಗ್ ಬೈ ಕಂಡಕ್ಷನ್ ಅಥವಾ ಬೈ ಡೈರೆಕ್ಟ್ ಟ್ರಾನ್ಸ್ಫರ್ ಆಫ್ ದ ಚಾರ್ಜಸ್. ಎಲ್ಲೋ ಇರ್ತಕ್ಕಂಥ ಚಾರ್ಜಸ್ ನ ತಗೊಂಬಂದು ಒಂದು ಮೆಟಾಲಿಕ್ ಸ್ಪಿಯರ್ ಮುಖಕ್ಕೆ ಹೊಡೆಯೋದು ಅಷ್ಟೇ, ಇನ್ನೇನಿಲ್ಲ. ಚಾರ್ಜಿಂಗ್ ಬೈ ಕಂಡಕ್ಷನ್. ಸೊ ನಮ್ಗೆ ಪಾಸಿಟಿವ್ ಚಾರ್ಜಸ್ ಸ್ಪಿಯರ್ ಬೇಕು. ಹೌ ಕ್ಯಾನ್ ಯು ಡೂ ದಟ್? ಪಾಸಿಟಿವ್ ಚಾರ್ಜ್ ಇರ್ತಕ್ಕಂಥ ಇನ್ನೊಂದು ಯಾವುದೋ ಒಂದು ಬಾಡಿನ ತಗೊಂಬಂದು ಅಲ್ಲಿ ಟಟಕ್ ಅಂತ ಒಂದು ಟಚ್ ಮಾಡಿ ಚಾರ್ಜಸ್ ಸ್ವಲ್ಪ ಫ್ಲೋ ಆಗುತ್ತೆ, ಮತ್ತೆ ರಿಮೂವ್ ಮಾಡಿದ್ರೆ ಇರ್ತಕ್ಕಂಥ ಚಾರ್ಜಸ್ ಎಲ್ಲ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ದಿಸ್ ಇಸ್ ದ ಮೆಥಡ್ ಆಫ್ ಚಾರ್ಜಿಂಗ್ ಬೈ ಕಂಡಕ್ಷನ್. ನೆಕ್ಸ್ಟ್ ಇಸ್ ಬೈ ಇಂಡಕ್ಷನ್. ದ ಸೆಕೆಂಡ್ ಮೆಥಡ್ ಆಫ್ ಚಾರ್ಜಿಂಗ್ ಇಸ್ ಬೈ ಇಂಡಕ್ಷನ್. By induction. Induction without touching. ನಂಗೆ ಗೊತ್ತು ನೀವು ಮತ್ತೆ ಕ್ವಶನ್ ಕೇಳ್ತೀರಿ ಅಂತ. ಒಂದ್ ವೈರ್ ನ ಕನೆಕ್ಟ್ ಮಾಡ್ಬೇಕಲ್ಲ ಸ್ಪಿಯರ್ಗೆ. ಸರ್ ಕನೆಕ್ಟ್ ಮಾಡೋದು ಹೇಗೆ, ಟಚ್ ಮಾಡ್ತೀರಾ ಅಂತ ಕೇಳ್ಬೇಡಿ. ನಾ ಹೇಳ್ತಿರೋದು ಲೈಕ್ ಚಾರ್ಜಿಂಗ್ ಪ್ರೋಸೆಸ್ ಮಾಡುವಾಗ ರಾಡ್ ನ ಟಚ್ ಮಾಡಿದಿರ, ಆಗ್ಲೇ ಒಂದು ರಾಡ್ ನ ಬಂದು ತಗೊಂಡು ಟಚ್ ಮಾಡಿದ್ವಲ್ಲ, ಆ ಚಾರ್ಜ್ ಆಗಿರ್ತಕ್ಕಂಥ ರಾಡ್, ಆ ಪ್ರೋಸೆಸ್ ಇಲ್ಲಿ ಮಾಡಲ್ಲ. ಲೆಟ್ಸ್ ಸಿ. ಸೊ let's consider one metallic sphere. Same ಅದೇ ತರ ಒಂದು metallic sphere ನ ಕನ್ಸಿಡರ್ ಮಾಡ್ತೀನಿ, which is mounted on a insulating sphere. ಒಂದು ಇನ್ಸುಲೇಟಿಂಗ್ ಸ್ಪಿಯರ್ ಮೇಲೆ ಇರ್ತಕ್ಕಂಥ ಒಂದು ಸ್ಪಿಯರ್ ನ ಕನ್ಸಿಡರ್ ಮಾಡೋಣ. ದಿಸ್ ಇಸ್ ಮೆಟಾಲಿಕ್ ಸ್ಪಿಯರ್. ಎಂತ ಸ್ಪಿಯರ್? ಮೆಟಾಲಿಕ್ ಸ್ಪಿಯರ್. ಅಂಡ್ ಇದೆಂತ ಸ್ಟ್ಯಾಂಡ್? ಇಟ್ ಇಸ್ ಇನ್ಸುಲೇಟಿಂಗ್ ಸ್ಟ್ಯಾಂಡ್. insulating stand. There is no transfer of charges from metallic sphere to the ground. Ground ಗೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ, ಹಾಗಾಗಿ ಚಾರ್ಜಸ್ ಟ್ರಾನ್ಸ್ಫರ್ ಆಗಲ್ಲ. ಸಪೋಸ್ ಈಗ ನಾನು ಮೆಟಲ್ ರಾಡ್ ನ ಎಕ್ಸ್ಟರ್ನಲ್ ಚಾರ್ಜ್ಡ್ ಬಾಡಿನ ಬಂದು ಟಚ್ ಮಾಡೋಗಿಲ್ಲ, ದಟ್ಸ್ ದ ಕಂಡೀಷನ್. ಹೊರಗಡೆ ಯಾವುದೋ ಒಂದು ಚಾರ್ಜ್ಡ್ ಬಾಡಿ, ಸ್ಟ್ರಾಂಗ್ ಆಗಿ ಚಾರ್ಜ್ ಆಗಿರ್ತಕ್ಕಂಥ ಬಾಡಿನ ಹತ್ರ ತಗೊಂಬಂದ್ ಇಡ್ತೀನಿ, ಟಚ್ ಮಾಡ್ತಿಲ್ಲ. ಐ ಆಮ್ ನಾಟ್ ಟಚಿಂಗ್ ಇಟ್, ಟಚ್ ಮಾಡ್ತಿಲ್ಲ, ಹತ್ರ ತಗೊಂಬಂದ್ ಇಡ್ತೀನಿ. ಇಟ್ಟಾಗ ದಿಸ್ ಇಸ್ ಅ ನೆಗೆಟಿವ್ ಚಾರ್ಜ್. ಅದೇ ಈ ಸ್ಪಿಯರ್ ಅಲ್ಲಿ ಚಾರ್ಜಸ್ ಇರುತ್ತೆ, ಬಟ್ ಏನಾಗಿರುತ್ತೆ, ನೆಟ್ ಚಾರ್ಜಸ್ 0 ಆಗಿರುತ್ತೆ. ಅದರಲ್ಲಿ ಪಾಸಿಟಿವ್ ಚಾರ್ಜಸ್ ಇರುತ್ತೆ, ನೆಗೆಟಿವ್ ಚಾರ್ಜಸ್ ಇರುತ್ತೆ. ಹಾಗಾಗಿ ದ ನೆಟ್ ಚಾರ್ಜಸ್ ವಿಲ್ ಬಿಕಮ್ 0. ನಾವ್ ಈಗ ಏನಾಗ್ತಾ ಇದೆ, ನೆಗೆಟಿವ್ ಚಾರ್ಜಸ್ ಇರೋದ್ರಿಂದ ಈ ಸ್ಪಿಯರ್ ಅಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಚಾರ್ಜಸ್ ಒಂದ್ ಕಡೆಗೆ ಬರಕ್ಕೆ ಶುರು ಆಗುತ್ತೆ. Some positive charges will come towards the negative charges and negative charges will go away from the rod. Induce ಆಗ್ತಾ ಇದೆ. ಯಾಕಂದ್ರೆ ನೆಗೆಟಿವ್ ಚಾರ್ಜಸ್ ಎಲ್ಲಿರುತ್ತೋ ಆ ಕಡೆಗೆ ಪಾಸಿಟಿವ್ ಚಾರ್ಜಸ್ ಅಟ್ರಾಕ್ಟ್ ಆಗತ್ತೆ. ನೆಗೆಟಿವ್ ಚಾರ್ಜಸ್ ಇರೋ ಕಡೆಯಿಂದ ನೆಗೆಟಿವ್ ಚಾರ್ಜಸ್ ರಿಪಲ್ ಆಗತ್ತೆ. ಆ ಲಾಜಿಕ್ ಪ್ರಕಾರ ಇಲ್ಲಿಗೆ ಪಾಸಿಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಗತ್ತೆ, ಇಲ್ಲಿಗೆ ನೆಗೆಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಗತ್ತೆ. ಸೊ ನಾವ್ ದ ಚಾರ್ಜಸ್ ಆರ್ ಇಂಡ್ಯೂಸ್. ಒನ್ ಟೈಪ್ ಆಫ್ ಚಾರ್ಜಸ್ ಒಂದ್ ಕಡೆಗೆ ಬಂದಿದೆ, ಇನ್ನೊಂದು ಟೈಪ್ ಆಫ್ ಚಾರ್ಜಸ್ ಇನ್ನೊಂದು ಕಡೆಗೆ ಬಂದಿದೆ. ಇಂಡ್ಯೂಸ್, ಬಲವಂತವಾಗಿ ಇಂಡ್ಯೂಸ್ ಮಾಡೋದು, ಫೋರ್ಸ್ ಮಾಡ್ತಿರೋದು, ಅದನ್ನೇ ಮೆಥಡ್ ಆಫ್ ಇಂಡಕ್ಷನ್ ಅಂತ ಕರಿತೀವಿ. ಇಂಡ್ಯೂಸ್ ಡಿಕ್ಷನರಿ ಮೀನಿಂಗ್ ಏನು? ಬಲವಂತವಾಗಿ ಇಂಡ್ಯೂಸ್ ಮಾಡೋದು, ಅಂದ್ರೆ ಫೋರ್ಸ್ ಆಗಿ ಸಪರೇಟ್ ಮಾಡ್ತಾ ಇದೀವಿ. ದಟ್ಸ್ ದ ಇಂಡಕ್ಷನ್. ನೋಡಿ, ಈಗ ಈ ತರ ಒಬ್ಟೇನ್ ಆಗಿರ್ತಕ್ಕಂಥ ಒಂದು ಸಿಚುವೇಶನ್ಗೆ ಈ ಕಡೆ ಪಾಸಿಟಿವ್ ಚಾರ್ಜ್ ಹಾಗೆ ಇದೆ, ಸ್ಟ್ಯಾಂಡ್ ಕೂಡ ಹಾಗೆ ಇದೆ, ಸೇಮ್ ಸಿಸ್ಟಮ್. ಮತ್ತೆ ಇನ್ನೊಂದು ಸಿಸ್ಟಮ್ ಅಂತ ಅನ್ಕೋಬೇಡಿ. ಓಕೆ, ಇದೆಂತ ಸ್ಟ್ಯಾಂಡ್? ಇನ್ಸುಲೇಟಿಂಗ್ ಸ್ಟ್ಯಾಂಡ್. ಆ ರಾಡ್ ನ ಇನ್ನೂ ತೆಗಿಯೋಂಗಿಲ್ಲ, ಇಲ್ಲಿಂದ ಹಾಗೆ ಇರ್ಬೇಕಾಗತ್ತೆ. ನಾವು ಲೆಟ್ಸ್ ಕನೆಕ್ಟ್ ಎ ವೈರ್, ಒಂದು ಕಂಡಕ್ಟಿಂಗ್ ವೈರ್ ನ ಇಲ್ಲಿಂದ ಗ್ರೌಂಡ್ ಗೆ ಕನೆಕ್ಟ್ ಮಾಡ್ತೀವಿ. ಸೊ ಟಚ್ ಮಾಡಲ್ಲ ಅಂತಂದ್ರೆ ಇಲ್ಲಿ ವೈರ್ ಕನೆಕ್ಟ್ ಮಾಡೋದು ಹೇಗೆ? ಟಚ್ ಮಾಡ್ಬೇಕು. ನಾನು ಹೇಳ್ತಿರೋದು ಚಾರ್ಜಿಂಗ್ ಪ್ರೊಸೀಜರ್ ಗೆ ಟಚ್ ಮಾಡಲ್ಲ, ಇದು ಟಚ್ ಮಾಡಲ್ಲ ಅಂತ. ಇಲ್ಲಿ ಒಂದ್ ವೈರ್ ನ ಕನೆಕ್ಟ್ ಮಾಡ್ಬೇಕಾದ್ರೆ ಟಚ್ ಮಾಡ್ಲೇಬೇಕು. ಐ ಅಕ್ಸೆಪ್ಟ್, ಬಟ್ ಸ್ಟಿಲ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ದ ಮೆಥಡ್ ಆಫ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಚಾರ್ಜಿಂಗ್ ಮಾಡೋ ಪ್ರೊಸೀಜರ್ ಅಲ್ಲಿ ನಾವು ಈ ಬಾಡಿನ ಟಚ್ ಮಾಡ್ತಿಲ್ಲ, ಮತ್ತೆ ವೈರ್ ಮುಟ್ಬೇಕಲ್ಲ ಸರ್ ಹೇಗೆ ಅಂತ ಕೇಳ್ಬೇಡಿ. ಓಕೆ, ಸೊ ಈಗ ಏನ್ ಮಾಡ್ತಿದೆ ಅಂದ್ರೆ, ದ ಅರ್ತ್ ಈಸ್ ಅ ಓಷನ್ ಆಫ್ ಎಲೆಕ್ಟ್ರಾನ್ಸ್. ಅರ್ತ್ ಯಾವಾಗ್ಲೂ ಎಷ್ಟೇ ಎಲೆಕ್ಟ್ರಾನ್ಸ್ ಕೊಟ್ಟು ರಿಸೀವ್ ಮಾಡ್ಕೊಳ್ಳುತ್ತೆ. ದ ಅರ್ತ್ ಈಸ್ ಎ ಗುಡ್ ರಿಸೀವರ್ ಆಫ್ ಎಲೆಕ್ಟ್ರಾನ್ಸ್. ಎಷ್ಟು ಎಲೆಕ್ಟ್ರಾನ್ಸ್ ಕೊಟ್ಟು ರಿಸೀವ್ ಮಾಡ್ಕೊಳ್ಳುತ್ತೆ. Now the excess charges whatever present here will flow to the earth. A complete negative charges ಏನಾಗುತ್ತೆ? Disappear ಆಗತ್ತೆ. Now
ಈ ಒಬ್ಟೈನ್ ಆಗಿರ್ತಕ್ಕಂಥ ಪಾಸಿಟಿವ್ ಚಾರ್ಜಸ್ ಇಲ್ಲೇ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜಸ್ ಮಾಯ ಆಗೋಯ್ತು, ಎಲ್ಲಿಗೋಯ್ತು? ದಟ್ ಹ್ಯಾಸ್ ಗಾನ್ ಟು ದ ಅರ್ತ್ ಸರ್ಫೇಸ್. ಸೊ ಅರ್ತ್ಗೆ ಹೋಗ್ಬಿಟ್ಟಿದೆ. ಈ ರಾಡ್ ಇನ್ನು ಹೀಗೆ ಇದೆ, ಇನ್ನು ಆ ರಾಡ್ ನ ಡಿಸ್ಟರ್ಬ್ ಮಾಡಿಲ್ಲ. ನಾವು ಇಫ್ ಯು ರಿಮೂವ್ ದಿಸ್ ರಾಡ್, ಈ ರಾಡ್ ನ ಆಚೆ ಕಡೆ ತೆಗೆದ್ಬಿಟ್ರೆ ಇಲ್ಲಿರ್ತಕ್ಕಂಥ ಪಾಸಿಟಿವ್ ಚಾರ್ಜಸ್ ಎಲ್ಲ ರೀಡಿಸ್ಟ್ರಿಬ್ಯೂಟ್ ಆಗತ್ತೆ, ಈ ಸ್ಪಿಯರ್ ಪೂರ್ತಿ ರೀಡಿಸ್ಟ್ರಿಬ್ಯೂಟ್ ಆಗತ್ತೆ. ನಾವು ವಾಟ್ ವಿ obtain is positively charged sphere. ನಾವು ಚಾರ್ಜ್ ನ ತಗೊಂಬಂದು ಟ್ರಾನ್ಸ್ಫರ್ ಮಾಡಿಲ್ಲ, ಇಂಡ್ಯೂಸ್ ಮಾಡ್ತಾ ಇದೀವಿ, ಒಳಗಡೆನೆ ಇಂಡ್ಯೂಸ್ ಮಾಡ್ತಾ ಇದೀವಿ. ಸೊ therefore this method of charging is called as charging a body by induction ಅಥವಾ ವಿತೌಟ್ ಟಚಿಂಗ್. ಅಗೇನ್ ಹೇಳ್ತಾ ಇದ್ದೀನಿ, ಗ್ರಾಮೆಟಿಕಲ್ ಮಿಸ್ಟೇಕ್ ಇದೆ. ವಿತೌಟ್ ಟಚಿಂಗ್ ಅಂದ್ರೆ ತಪ್ಪಾಗತ್ತೇನೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಅದನ್ನ ವಿತೌಟ್ ಟಚಿಂಗ್ ಅಂತ ಅನ್ಕೊಳ್ಳಿ. ಸರ್ ಏನ್ ಸರ್ ಹಂಗಂದ್ರೆ ಹಿಂಗಂತೀರಿ, ಹಿಂಗಂದ್ರೆ ಹಂಗಂತೀರಿ. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದ ಥರ್ಡ್ ಟೈಪ್ ಆಫ್ ಚಾರ್ಜಿಂಗ್, ದಟ್ ಈಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್. ಚಾರ್ಜಿಂಗ್ ಬೈ ಫ್ರಿಕ್ಷನ್. ಈ ಮೆಥಡ್ಗೆ ಒಂದು ಹೆಸರಿದೆ, ಟ್ರೈಬೋ ಎಲೆಕ್ಟ್ರಿಕ್ ಚಾರ್ಜಿಂಗ್. ಈ ತರ ಚಾರ್ಜ್ ಮಾಡಿದ್ರೆ ಅದನ್ನ ಟ್ರೈಬೋ ಎಲೆಕ್ಟ್ರಿಕ್ ಚಾರ್ಜಿಂಗ್ ಅಂತ ಕರಿತೀವಿ. ಏನಿಲ್ಲ, ಒಂದ್ ಬಾಡಿನ ತಗೊಂಡು ಇನ್ನೊಂದು ಬಾಡಿಗೆ ರಬ್ ಮಾಡಿದೆ, ಆಬ್ಜೆಕ್ಟ್ಸ್ ಕಂಡ್ರು. ಸೊ ಈ ತರ ಒಂದು ಎರಡು ಆಬ್ಜೆಕ್ಟ್ಸ್ ನ ರಬ್ ಮಾಡಿದ್ರೆ ಒಂದೊಂದ್ಸತಿ ಎಲ್ಲ ಆಬ್ಜೆಕ್ಟ್ಸ್ ಆಗತ್ತೆ ಅಂತ ಹೇಳ್ತಿಲ್ಲ, ಒಂದೊಂದ್ಸತಿ ಒಂದ್ ಬಾಡಿ ಪಾಸಿಟಿವ್ ಇನ್ನೊಂದು ಬಾಡಿ ನೆಗೆಟಿವ್ ಆಗಿ ಚಾರ್ಜ್ ಆಗುತ್ತೆ. ಸೊ ಈ ಪ್ರೊಸೀಜರ್ ನೇ ನಾವೆಂತ ಕರಿತೀವಿ, ವಿ ಕಾಲ್ ದಿಸ್ ಆಸ್ ಅ ಮೆಥಡ್ ಆಫ್ ಚಾರ್ಜಿಂಗ್ ಬೈ ರಬ್ಬಿಂಗ್ ಅಥವಾ ಮೆಥಡ್ ಆಫ್ ಚಾರ್ಜಿಂಗ್ ಬೈ ಫ್ರಿಕ್ಷನ್. ಆಕ್ಚುಲಿ ಫ್ರಿಕ್ಷನ್ ಅಂದ್ರೆ ಏನಾಗ್ತಿರತ್ತೆ, ಸೊ ವೆನ್ ಯು ರಬ್ ಈಚ್ ಅದರ್, ಒಂದ್ ಬಾಡಿನ ಇನ್ನೊಂದು ಬಾಡಿ ಜೊತೆಗೆ ರಬ್ ಮಾಡಿದ್ರೆ ಅಲ್ಲಿ ಹೀಟ್ ಜನರೇಟ್ ಆಗುತ್ತೆ. ಹೀಟ್ ಜನರೇಟ್ ಆದ್ರೆ ಎಲೆಕ್ಟ್ರಾನ್ಸ್ ಗೆ ಹೀಟ್ ಎನರ್ಜಿ ಕೊಟ್ರೆ ಎಸ್ಕೇಪ್ ಆಗ್ಬಿಡುತ್ತೆ, ಆಟಮ್ಸ್ ಇಂದ ಆಚೆಗೆ ಬರುತ್ತೆ. ಸೊ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಎಸ್ಕೇಪ್ ಆಗುತ್ತೆ. ಸೊ ಈ ಪ್ರೋಸೆಸ್ ನಲ್ಲಿ ಒಂದು ಬಾಡಿ ಪಾಸಿಟಿವ್ ಚಾರ್ಜ್ ಆಗುತ್ತೆ, ಇನ್ನೊಂದು ಬಾಡಿ ನೆಗೆಟಿವ್ ಚಾರ್ಜ್ ಆಗುತ್ತೆ. ಸರ್ ಎಲ್ಲಾ ಬಾಡೀಸ್ ಇದೇ ತರ ಆಗತ್ತೆ, ನಾನು ನನ್ನ ಫ್ರೆಂಡ್ ಹೋಗಿ ರಬ್ ಮಾಡ್ಕೊತೀನಿ, ನಾನು ಪಾಸಿಟಿವ್ ಒಂದು ನೆಗೆಟಿವ್ ಆಗ್ತೀರಾ? ಇಲ್ಲ. ಸೊ ಸ್ಪೆಸಿಫಿಕ್ ಮೆಟೀರಿಯಲ್ಸ್ ರಬ್ ಮಾಡಿದ್ರೆ ಮಾತ್ರ ಈ ತರ ಚಾರ್ಜ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್. So examples na consider madana. Example 1, when glass rod is rubbed with silk. So ಒಂದು ಗ್ಲಾಸ್ ರಾಡ್ ನ ರೇಷ್ಮೆ ಕ್ಲಾತ್ ಗೆ ರಬ್ ಮಾಡಿದಾಗ, ರೇಷ್ಮೆ ಕ್ಲಾತ್ ಗೆ ಬಟ್ಟೆಗೆ ಒಂದು ಗ್ಲಾಸ್ ರಾಡ್ ನ ಈ ತರ ರಬ್ ಮಾಡಿದಾಗ ಒಂದು ಪಾಸಿಟಿವ್ ಅಟೈನ್ ಆಗುತ್ತೆ, ಇನ್ನೊಂದು ನೆಗೆಟಿವ್ ಅಟೈನ್ ಆಗುತ್ತೆ. ಸೊ the glass rod becomes positive charge and silk becomes negative charge. ರೇಷ್ಮೆಗೆ ನೆಗೆಟಿವ್ ಚಾರ್ಜಸ್ ಹೋಗುತ್ತೆ. ಅಂದ್ರೆ ಎಲೆಕ್ಟ್ರಾನ್ಸ್ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಗಮನಿಸ್ತಿದ್ರೆ ಏನಾಗ್ತಿದೆ ಅಂದ್ರೆ, ಒಂದ್ ಬಟ್ಟೆ, ಸಿಲ್ಕ್ ಬಟ್ಟೆಗೆ, ನಾರ್ಮಲ್ ಕಾಟನ್ ಬಟ್ಟೆ ಅಲ್ಲ ಇದು, ಈ ತರ ಬಟ್ಟೆ ಅಲ್ಲ, ಒಂದ್ ಸಿಲ್ಕ್ ಬಟ್ಟೆಗೆ ಒಂದು ಗ್ಲಾಸ್ ರಾಡ್ ನ ರಬ್ ಮಾಡಿದ್ರೆ ಎಲೆಕ್ಟ್ರಾನ್ಸ್ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ಗ್ಲಾಸ್ ರಾಡ್ ಇಂದ ಸಿಲ್ಕ್ ಬಟ್ಟೆಗೆ ಹೋಗ್ತಾ ಇದೆ, ರೇಷ್ಮೆ ಬಟ್ಟೆಗೆ ಹೋಗ್ತಾ ಇದೆ. ಸೊ therefore the electrons are migrated from glass rod to the silk cloth and ಅಷ್ಟೇ, ಇನ್ನೇನಿಲ್ಲ. ಇದು ಪಾಸಿಟಿವ್ ಚಾರ್ಜ್ ಆಗುತ್ತೆ, ಇದು ಸಿಲ್ಕ್ ಏನಾಗುತ್ತೆ ನೆಗೆಟಿವ್ ಚಾರ್ಜ್ ಆಗುತ್ತೆ. This is one example. We have another kind of example, that is when dry hair. ಸೊ ಬಾಚನ್ಗೆ ನೀವು ಅವಾಗ ಬಾಚುವಾಗ ಪಟ್ 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 ಅಂತ ಸೌಂಡ್ ಬರ್ತಿರತ್ತೆ. ಆಕ್ಚುಲಿ ಅಲ್ಲಿ ಏನಾಗ್ತಾ ಇರತ್ತೆ, ಫ್ರಿಕ್ಷನ್ ಆಗಿ ಹೀಟ್ ಆಗಿ ಲೋಕಲ್, ಅಂದ್ರೆ ಅಷ್ಟೊಂದು ಹೀಟ್ ಅಂದ್ರೆ ಬಾಯ್ಲರ್ ಅಲ್ಲಿ ನೀರ್ ಕಾಯಿಸೋ ಅಷ್ಟು ಹೀಟ್ ಅಲ್ಲ, ಲೋಕಲ್ ಲೊಕೇಶನ್ ಅಲ್ಲಿ ಸ್ವಲ್ಪ ಎಕ್ಸೆಸ್ ಹೀಟ್ ಜನರೇಟ್ ಆಗಿ ಫ್ರಿಕ್ಷನ್ ಇಂದ ಅಲ್ಲಿ ಎಲೆಕ್ಟ್ರಾನ್ಸ್ ಮತ್ತೆ ಅದರ್ ಕೈಂಡ್ ಆಫ್ ಚಾರ್ಜಸ್ ಕ್ರಿಯೇಟ್ ಆಗ್ತಿರತ್ತೆ. ಏನಾಗುತ್ತೆ ಅಂತ ನೋಡೋಣ. ವೆನ್ ಡ್ರೈ ಹೇರ್ ಹಂಗಂತ ಹೇಳಿ ಅರ್ಲೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಆದಿವಾಸಿ ಎಣ್ಣೆ ಹಾಕೊಂಡು ರಬ್ ಮಾಡ್ಕೊಂಡು ನಾವು ಚಾರ್ಜ್ ಆಗ್ತಿಲ್ಲ ಸರ್ ಅಂತ ಹೇಳ್ಬೇಡಿ. ತುಂಬಾ ಡ್ರೈ ಆಗಿರ್ಬೇಕು ಅಂತ ಹೇರ್ ನ ಕೂಂಬ್ ಅಲ್ಲಿ ರಬ್ ಮಾಡಿದ್ರೆ, ಹೀಸ್ ರಬ್ಡ್ ವಿತ್ ಕೂಂಬ್. The dry air becomes positive charge and comb becomes negative charge. So this is what happens. So ಯಾವ ಬಾಡಿ ಪಾಸಿಟಿವ್ ಆಗುತ್ತೆ, ಯಾವ ಬಾಡಿ ನೆಗೆಟಿವ್ ಆಗುತ್ತೆ, we cannot say until we know the chemical properties. ಆ ಬಾಡಿ ಎರಡೂ ಕೆಮಿಕಲ್ ಪ್ರಾಪರ್ಟೀಸ್ ಏನಿರುತ್ತೆ ಅಂತ ಗೊತ್ತಾದ್ರೆ ಮಾತ್ರ ಯಾವ ಬಾಡಿ ಪಾಸಿಟಿವ್ ಯಾವ ಬಾಡಿ ನೆಗೆಟಿವ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಅಂದ್ರೆ ಯಾವ ಬಾಡಿಗೆ ಅಯನೈಸೇಷನ್ ಎನರ್ಜಿ ತುಂಬಾ ಕಮ್ಮಿ ಇರುತ್ತೋ ಅದು ಬೇಗ ಎಲೆಕ್ಟ್ರಾನ್ ನ ಲೂಸ್ ಮಾಡ್ಕೊಳ್ಳುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್.
ಎಲೆಕ್ಟ್ರಾನ್ ನ ಲೂಸ್ ಮಾಡ್ಕೊಂಡ್ರೆ ಪಾಸಿಟಿವ್ ಚಾರ್ಜ್ ಆಗತ್ತೆ. ಸರ್ ಹೆಂಗ್ ಗೊತ್ತಾಗತ್ತೆ? ಸೊ ಕಂಪ್ಲೀಟ್ ಆಗಿ ಕೆಮಿಸ್ಟ್ರಿ ಪ್ರಾಪರ್ಟೀಸ್ ನ ಸ್ಟಡಿ ಮಾಡ್ಬೇಕಾಗತ್ತೆ. ಸೊ ಅಷ್ಟೊಂದೆಲ್ಲ ಡೀಟೇಲ್ಸ್ ಇಲ್ಲಿ ಬೇಕಾಗಿಲ್ಲ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಲಾಸ್ಟ್ ಒಂದು ಟಾಪಿಕ್ ಇದೆ, ದಟ್ ಈಸ್ ಗೋಲ್ಡ್ ಲೀಫ್ ಎಕ್ಸ್ಪೆರಿಮೆಂಟ್. ಗೋಲ್ಡ್ ಲೀಫ್ ಎಕ್ಸ್ಪೆರಿಮೆಂಟ್ ಏನಪ್ಪಾ ಅಂದ್ರೆ, ಒಂದು ಆಬ್ಜೆಕ್ಟ್ ಮೇಲೆ ಚಾರ್ಜಸ್ ಕ್ವಾಂಟಿಟೇಟಿವ್ ಆಗಿ ಮೆಜರ್ ಮಾಡೋದು ಹೇಗೆ ಅಂತ ನಾವು ಇಲ್ಲಿ ಐಡಿಯಾ ಬರುತ್ತೆ. ಸೊ ಲೆಟ್ಸ್ ಡಿಸ್ಕಸ್ ಗೋಲ್ಡ್ ಲೀಫ್ ಎಕ್ಸ್ಪೆರಿಮೆಂಟ್. ಗೋಲ್ಡ್ ಲೀಫ್ ಎಕ್ಸ್ಪೆರಿಮೆಂಟ್ ಸರ್ ಏನಕ್ಕೆ ಯೂಸ್ ಮಾಡ್ತೀವಿ? ಫಾರ್ ಕ್ವಾಂಟಿಟೇಟಿವ್ ಮೆಷರ್, ಕ್ವಾಂಟಿಟೇಟಿವ್ ಮೆಷರ್ ಆಫ್ ಚಾರ್ಜಸ್. ಫಾರ್ ಎಕ್ಸಾಂಪಲ್, ನಾನು ಎರಡು ಆಬ್ಜೆಕ್ಟ್ ನ ಕೊಡ್ತೀನಿ. ಲೆಟ್ ಮಿ ಕನ್ಸಿಡರ್ 2 ಗ್ಲಾಸ್ ರಾಡ್ಸ್. ಈ ತರ 2 ಗ್ಲಾಸ್ ರಾಡ್ಸ್ ನ ನಿಮ್ ಕೈಗೆ ಕೊಡ್ತೀನಿ. ಯಾವ್ದ್ರಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಯಾವ್ದ್ರಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಅಂತ ಕೇಳ್ತೀನಿ. ಇದನ್ನ ಡಿಸೈಡ್ ಮಾಡ್ಬೇಕಾದ್ರೆ ನಮ್ಗೊಂದು ಇನ್ಸ್ಟ್ರೂಮೆಂಟ್ ಬೇಕು. ಸೊ ದಟ್ ಈಸ್ ಗೋಲ್ಡ್ ಲೀಫ್ ಎಕ್ಸ್ಪೆರಿಮೆಂಟ್. ಏನು ಇಲ್ಲ, ಇನ್ನು ಐಸೋಲೇಟೆಡ್ ಬಾಕ್ಸ್ ಇದೆ. ಸೊ ಅಂದ್ರೆ ಟ್ರಾನ್ಸ್ಪರೆಂಟ್ ಬಾಕ್ಸ್ ಇದೆ. ಸೊ ಮೇಲ್ಗಡೆ ಒಂದು ಹೋಲ್ ಮಾಡಿ ಅದ್ರ ಒಳಗಡೆ ಒಂದು ಮೆಟಾಲಿಕ್ ರಾಡ್ ನ ಇನ್ಸರ್ಟ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಇಸ್ ದ ಮೆಟಾಲಿಕ್ ರಾಡ್. ಉಲ್ಟಾ ಕಾಣಿಸ್ತಿದೆ ಕಣ್ರು, ಇಲ್ದಿದೆಯಲ್ಲ ಇದು. ಸೊ ದಿಸ್ ಇಸ್ ಮೆಟಾಲಿಕ್ ರಾಡ್. ಅದ್ರ ಒಳಗಡೆ ಇನ್ಸರ್ಟ್ ಮಾಡಿದ್ವಿ. ಮತ್ತೆ ಬಾಟಮ್ ಆಫ್ ದ ರಾಡ್ ಗೆ 2 ಗೋಲ್ಡ್ ಲೀಫ್ಸ್ ನ ತಗೊಂಡಿದೀವಿ. ಅಂದ್ರೆ ಗೋಲ್ಡ್ ಯಾಕೆ ತಗೊಂತಾರೆ ಸರ್? ಎಲ್ಲ ಎಕ್ಸ್ಪೆರಿಮೆಂಟ್ ನಲ್ಲಿ ತುಂಬಾ ತೆಳುವಾಗಿ ಅದನ್ನ ಹೊಡಿಬಹುದು. ಸೊ ಯು ಕ್ಯಾನ್ ಬೀಟ್ ದಮ್ ಇಂಟು ಸೋ ಥಿನ್ ಶೀಟ್ಸ್. ಯು ಕ್ಯಾನ್ ಅಸ್ಯೂಮ್ ದಟ್ ಇಸ್ ಅ ಮೋನೋ ಅಟಾಮಿಕ್ ಲೇಯರ್. ತುಂಬಾ ತೆಳುವಾಗಿರ್ತಕ್ಕಂಥ ಲೇಯರ್ಸ್ ತರ ನಾವು ಗೋಲ್ಡ್ ನ ನಾವು ಬಡಿಬಹುದು, ತಟ್ಟಬಹುದು. ಹಾಗಾಗಿ ಎಲ್ಲ ಮೋಸ್ಟ್ ಆಫ್ ದ ಎಕ್ಸ್ಪೆರಿಮೆಂಟ್ ಅಲ್ಲಿ ಗೋಲ್ಡ್ ನ ಪ್ರಿಫರ್ ಮಾಡ್ತಾರೆ. ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತಲ್ಲ, ಇಟ್ಸ್ ಬಿಕಾಸ್ ಆಫ್ ಇಟ್ಸ್ ಕೆಮಿಕಲ್ ಪ್ರಾಪರ್ಟೀಸ್. ನೋಡಿ ಇಲ್ಲಿ ಮೇಲ್ಗಡೆ ಒಂದು ಮೆಟಾಲಿಕ್ ರಾಡ್ ಗೆ ಗೋಲ್ಡ್ ಲೀಫ್ಸ್ ನ ಈ ತರ ಕನೆಕ್ಟ್ ಮಾಡಿ. ಏನಿಲ್ಲ, ಈ ತರ ಒಂದು ಪೇಪರ್, ಗೋಲ್ಡ್ ಪೇಪರ್ ನ ತಗೊಂಡು, ಲೀಫ್ ನ ತಗೊಂಡು ಫೋಲ್ಡ್ ಮಾಡಿ ಆ ನಾಬ್ ಗೆ ಕನೆಕ್ಟ್ ಮಾಡಿದ್ದಾರೆ. ಜಸ್ಟ್ ವಿತೌಟ್ ಟಚಿಂಗ್, ಅಲ್ಲಿ ಮೆಕ್ಯಾನಿಸಮ್ ಯೂಸ್ ಮಾಡಿ ಅಲ್ಲಿ ಈ ತರ ಕನೆಕ್ಟ್ ಮಾಡಿದ್ರೆ. ಸೊ ಈಗ ಹೊರಗಡೆಯಿಂದ ಫಸ್ಟ್ ರಾಡ್ ನ ಇನ್ಸರ್ಟ್ ಟಚ್ ಮಾಡ್ತೀನಿ. ರಾಡ್ ನಂಬರ್ 1 is made contact to the knob. ಮೇಲ್ಗಡೆ ಒಂದು ಮೆಟಾಲಿಕ್ ನಾಬ್ ಇದೆಯಲ್ಲ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಈಗ ಚಾರ್ಜಸ್ ಏನಾಗುತ್ತೆ? ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ಕಂಡಕ್ಷನ್ ಆಗ್ತಿರೋದ್ರಿಂದ ಟ್ರಾನ್ಸ್ಫರ್ ಆಗುತ್ತೆ ಚಾರ್ಜಸ್. ನಾವು ದ ಚಾರ್ಜಸ್ ಇಸ್ ಟ್ರಾನ್ಸ್ಫರ್ ಟು ದ ಗೋಲ್ಡ್ ಲೀಫ್. ಈಗ ಗೋಲ್ಡ್ ಲೀಫ್ ಅಲ್ಲಿ ಈ ಲೇಯರ್ಗೂ, ಈ ಕಡೆ ಕಾಣಿಸ್ತಿದ್ಯಾ, ಈ ಲೇಯರ್ಗೂ ಚಾರ್ಜಸ್ ಹೋಗುತ್ತೆ, ಈ ಲೇಯರ್ಗೂ ಚಾರ್ಜಸ್ ಆಗುತ್ತೆ. ಈ ಲೇಯರ್ ಸೇಮ್ ಕೈಂಡ್ ಆಫ್ ಚಾರ್ಜಸ್ ಇರೋದ್ರಿಂದ ದೇ ಸ್ಟಾರ್ಟ್ ರಿಪಲಿಂಗ್. ಸೊ ನಾವ್ ಆಸ್ ಎ ರಿಸಲ್ಟ್ ದಿಸ್ ಗೋಲ್ಡ್ ಲೇಯರ್ ಸ್ಟಾರ್ಟ್ ರಿಪಲಿಂಗ್. ಸೊ ಇದೇನಾಗುತ್ತೆ? ರಿಪಲ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಎಷ್ಟು ಎಕ್ಸ್ಪ್ಯಾಂಡ್ ಆಗಿದೆ ಅನ್ನೋದನ್ನ ನಾವು ಮೆಷರ್ ಮಾಡಬಹುದು ಬೈ ಯೂಸಿಂಗ್ ಅ ಕಾಂಪಾಸ್. ಅಲ್ಲಿ ಮೆಕ್ಯಾನಿಸಮ್ ನ ಯೂಸ್ ಮಾಡ್ತಾರೆ, ಅಷ್ಟೊಂದು ಡೀಟೇಲ್ಸ್ ಇಲ್ಲ. ಸೊ ಈ ಎಷ್ಟು ಆಂಗಲ್ ಡಿವಿಯೇಟ್ ಆಗಿದೆ ಅಂತ ನಾವು ಮೆಷರ್ ಮಾಡಬಹುದು. ಸಪೋಸ್ 2 ರಾಡ್ ಇದೆ, ಒಂದು ರಾಡ್ ಅಲ್ಲಿ ಸ್ವಲ್ಪ ಚಾರ್ಜ್ ಇದೆ, ಇನ್ನೊಂದು ರಾಡ್ ಅಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಇದೆ. ರಾಡ್ ನಂಬರ್ 1 ನ ಟಚ್ ಮಾಡಿದಾಗ, ಸೊ ಲೆಟ್ ಅಸ್ ಕನ್ಸಿಡರ್ ದ ಡಿಗ್ರಿ ಆಫ್ ಡಿವಿಯೇಷನ್. ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್ ಇಲ್ಲಿ ಚೆನ್ನಾಗಿದೆ ನೋಡಿ. ಸೊ ಸ್ವಲ್ಪ ಡಿವಿಯೇಟ್ ಆಗಿದೆ ಅಂತ ಅನ್ಕೊಳ್ಳೋಣ. 2ನೇ ರಾಡ್ ಇಟ್ಟಾಗ ಜಾಸ್ತಿ ಚಾರ್ಜಸ್ ಇರೋದ್ರಿಂದ ಜಾಸ್ತಿ ಚಾರ್ಜಸ್ ಟ್ರಾನ್ಸ್ಫರ್ ಆಗುತ್ತೆ, ಹಾಗಾಗಿ ಜಾಸ್ತಿ ರಿಪಲ್ಷನ್ ಆಗುತ್ತೆ. ದ ಡಿಗ್ರಿ ಆಫ್ ರಿಪಲ್ಷನ್ ಇಸ್ ಮೋರ್. ಜಾಸ್ತಿ ಅರಳಿಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ಮೋರ್ ಅಂಡ್ ಮೋರ್ ರಿಪಲ್ಷನ್. ಜಾಸ್ತಿ ಚಾರ್ಜಸ್ ಕೊಟ್ಟಾಗ ಜಾಸ್ತಿ ರಿಪಲ್ಷನ್ ಆಗುತ್ತೆ. ಹಾಗಾಗಿ ದ ಮೋರ್ ದ ಡಿಗ್ರಿ ಆಫ್ ಡೈವರ್ಜೆನ್ಸ್ ಆಫ್ ದ ಗೋಲ್ಡ್ ಲೀಫ್ ಇಂಡಿಕೇಟ್ಸ್ the more the quantity of the charges has been transferred. ಅಂದ್ರೆ ಕ್ವಾಂಟಿಟೇಟಿವ್ ಆಗಿ ಮೆಷರ್ ಮಾಡಬಹುದು. ಎಕ್ಸಾಕ್ಟ್ ಆಗಿ ಎಷ್ಟು ಅಂತ ಹೇಳಕ್ಕಾಗಲ್ಲ. ಯಾವ್ದ್ರಲ್ಲಿ ಜಾಸ್ತಿ ಇದೆ, ಯಾವ್ದ್ರಲ್ಲಿ ಕಮ್ಮಿ ಇದೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ಹೌ ದ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ವರ್ಕ್ಸ್. ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ. ಓದ್ತಾರಿ. ಆಲ್ ದ ವೆರಿ ಬೆಸ್ಟ್.